ಮಾಡಿದ್ರಾ? ಬುಕ್ ಮಾಡದ. ಯಾವಾಗ ಬುಕ್ ಮಾಡಿದ್ರೆ? ಅಲ್ಲಿ ಹೋಗಿ ಇಲ್ಲಿಗೆ ಹೋಗಂತಾರ. ಯಾವಾಗ ಬುಕ್ ಮಾಡಿದ್ರೆ? ಯಾವಾಗ ನಾನು ಏನ್ ಕೇಳ್ತೀನಿ, ಯಾವಾಗ ಬುಕ್ ಮಾಡಿದ್ರೆ? 20 ದಿನ ಆಯ್ತಾ? ಪ್ರಧಾನಮಂತ್ರಿ ಉಜ್ವಲ ಯೋಜನೆ. ಗ್ಯಾಸ್ ತಗೊಂಬೇಕಾದ್ರೆ ಕಾಸು ಕೊಟ್ರ ಫ್ರೀ ಕೊಟ್ರ? ಕಾಸು ಕೊಡ್ತೀನಿ, ಕಾಸು ಕೊಡ್ತೀನಿ. ಕಾಸು ಎಷ್ಟು ಕೊಟ್ಟಿದ್ರಿ? ಮಾಮೂಲಿ ವರ್ಷ 900 ಚಿಲ್ಡ್ರೆ. ಗ್ಯಾಸ್ ಮಾತ್ರ ಕಲೆಕ್ಷನ್ ಫ್ರೀನಾ? 900 ರೂಪಾಯಿ ಕೊಟ್ಟು ತಗೊಂಡಿರಿ. ಉಜ್ವಲ ಯೋಜನೆ ಭಾರತ್ ಗ್ಯಾಸ್ ಪ್ರಧಾನಮಂತ್ರಿ ಅವರ ಒಂದು ಕೇಂದ್ರ ಸರ್ಕಾರದ ಉಚಿತ ಗ್ಯಾಸ್ ಯೋಜನೆಯಲ್ಲಿ ತಗೊಂಡಿರೋದು ನೀವು. ಏನ್ ಇಷ್ಟೊಂದು ಇವತ್ತು ಜಗನ್ ಜಾತ್ರೆ ಮಾಡ್ಕೊಂಡ್ಬಿಟ್ಟಿದ್ರಲ್ಲ? ಬರೀ ಬರೀ ಅಂತ ಬರೀ ಅದು 7 ಗಂಟೆಯಿಂದ ಕಾಯ್ತಾರೆ. ಹೌದು. ಎಷ್ಟು ಜನ ಇದ್ದೀರಾ ಅಂದಾಜಿಲ್ಲಿ? 1000 ಜನ. ಡೆಲಿವರಿ ಅಂತ ಮೆಸೇಜ್ ಬಂದದ. ಇಲ್ಲಿ ತೋರಿಸಿ ನೋಡಿ. ಡೆಲಿವರಿ ಮೆಸೇಜ್ ಬಂದಿದೆ. ಯಾವಾಗ ಬಂತು ಡೆಲಿವರಿ ಅಂತ? ಈ ಒಂದು ವಾರದಲ್ಲೇ ಬಂತದ್ದು ಮೆಸೇಜ್ ಅಂತ. ಡೆಲಿವರಿ ಆಗಿದೆ ನಿಮ್ಗೆ ಅಂತ. ಒಂದ್ ತಮಾಷೆ ನೋಡ್ರಿ, ಹೇಳ್ತೀನಿ. ಏಜೆಂಟ್ ಗೆ ಫೋನ್ ಮಾಡಿದ್ರೆ ಫೋನ್ ಎತ್ತಲ್ರು. ಯಾರು ಏಜೆಂಟು? ನಮ್ಮ ಹುಡುಗ ತಂದಾಕ್ತಲ್ಲ ಅವ್ರಿಗೆ. ಅಲ್ಲ ರೀ, ಹುಡುಗರು ಏನ್ರಿ ಮಾಡ್ತಾರೆ? ಇಲ್ಲಿ ಬನ್ನಿ. ಬಂದ್ ಇಲ್ಲಿ ಮಾತಾಡಂಗೆ ಮಾತಾಡಿ. ಏಜೆನ್ಸಿ ಅವರೇ ಹತ್ರ ಬನ್ನಿ. ಯಾವ ಯಾವ ಆಧಾರದ ಮೇಲೆ ಹೇಳ್ತೀನಿ ಅಂತ ಹೇಳ್ತಾರೆ ಅವರು? ಬರ್ದೆಲ್ ಒಲೆ ಹೋಗಿ 1 ತಿಂಗಳಿಂದ ಆಧಾರದ ಮೇಲೆ ಹೇಳ್ತೀವಿ. ಯಾರು 2,000 ರೂಪಾಯಿ ಮಾರ್ತಾವ್ರೆ? ಅದನ್ನು ಯಾರು ಮಾಹಿತಿ ಕೊಡಲ್ಲ. ಅದನ್ನು ನಾವು 2,000 ರೂಪಾಯಿ ಕೊಟ್ರೆ ಕೊಡ್ತಾರಾ? ಖಂಡಿತ. ಯಾರು ಕೊಡ್ಬೇಕು, ಯಾರು ಕೊಡ್ತಾರೆ ಅದು ನಮ್ಗೆ ಗೊತ್ತಿಲ್ಲ. ಕೊಡ್ತಾರೆ, ಸಿಗ್ತೈತೆ, ಸಿಗ್ತೈತೆ. ಇಲ್ಲಿ ಹೋಮ್ ಅಪ್ಲೈನ್ಸ್ ಗೇರು ತಕೊಂಡ್ರೆ 2 ತಿಂಗಳು 3 ತಿಂಗಳು. ಭಾರತ್ ಗ್ಯಾಸ್ ಬನ್ನೂರು ಇಲ್ಲಿ ಗೋಡನ್ ಮುಂದೆ ಬಂದು ಸ್ಟ್ರೈಕ್ ಮಾಡ್ತಾ ಇದ್ರೆ ನೀವು. ಏನಾಯ್ತದೆ, ತಿಂಗಳಿಗೆ 1 ಗ್ಯಾಸ್ ಅಂತ ಇದೆ, ವರ್ಷಕ್ಕೆ 12 ಗ್ಯಾಸ್ ಇರುದು. ಅದ್ ಏನ್ ಮಾಡ್ತಾ ಇದಾರೆ ಅಂದ್ರೆ ಏಜೆಂಟ್ಗಳು ಅವರು ಇದೇ ಮಾಡ್ಕೋಬಿಟ್ಟು ಇದ್ ಮಾಡ್ಕೊಂಡು ಏನ್ ಇದೇ ಮಾಡ್ಕೊಂಡ್ಬಿಟ್ಟು ಏನ್ ಮಾಡ್ತಾವ್ರೆ? ಲೋಕಲ್ ಅವರೇ ಬುಕ್ ಮಾಡ್ತಾರೆ. ಸಿಲಿಂಡರ್ ಸಿಗ್ತಾ ಇಲ್ಲ ಸರ್. ಹೋಟ್ಲುಗಳಿಗೆ ಸಿಲಿಂಡರ್ ಬ್ಲಾಕ್ ಅಲ್ಲಿ 2,000 ರೂಪಾಯಿ ಕೊಟ್ರೆ ಇವತ್ತೇ ಸಿಗುತ್ತೆ. ಈ ತರ ಆಗ್ತಾ ಇದೆ. ನಾವು ಯಾವ ಆಧಾರ ಮೇಲೆ ಹೇಳ್ತಾರೆ ಅಂತ ಕೇಳ್ತಾರೆ. 20 ದಿನ ಆಗಿದೆ ಬುಕ್ ಮಾಡಿ, ನಾಳೆ ಬನ್ನಿ ನಾಳೆ ಬನ್ನಿ ಸಿಗ್ತೇ ಇಲ್ಲ. ಹೋಟ್ಲುಗಳು ಹೆಂಗ್ ನಡೀತಾ ಇದೆ? ಭಾರತ್ ಗ್ಯಾಸ್ ಅವರು ಎಲ್ಲ ಈಗ ನೋಡಿ ಮಾತಾಡಿ. ಬೇರೆ ಬಿಟ್ಟಾಕಿ ನಮ್ದು ಆಯ್ತಾ? ಬೇರೆ ಯಾರು ಏನ್ ಮಾಡ್ತಾರೆ 2.5 ತಿಂಗಳು ಬರುತ್ತೆ ಸರ್. ನಾವು ತಿಂಗಳು ತಗೊಳಲ್ಲ, ತೀರೋದಾಗ ಬುಕ್ ಮಾಡ್ತೀವಿ. 12 ತಾರೀಕು ತಿಂಗ್ಳಿಗೆ ಬುಕ್ ಮಾಡದಿತ್ತು. ತೀರೋದಾಗ ಒಂದ್ 15 ದಿವಸ ಮುಂಚಿತ ಬುಕ್ ಮಾಡ್ತಿದ್ದೋ. ನಾವು 3 ತಿಂಗಳಿಗೆ 2 ತಿಂಗಳಿಗೆ 2.5 ತಿಂಗಳಿಗೆ ತಗೊಳ್ಳೋದು. ವರ್ಷಕ್ಕೆ 12 ಸಿಲಿಂಡರ್ ಅಂತ ಇರೋದು ರೂಲ್ಸ್. ಇಲ್ಲಿ ಎಲ್ಲಿ ಕೊಡ್ತಾ ಇದಾರೆ 12 ಸಿಲಿಂಡರ್? ಅವ್ರಂತಾರೆ ನಾವು ಇವ್ರು ಕೇಳ್ತಿಲ್ಲ ಸರ್, ನಾವು ಅವ್ರು ಯಾವಾಗ ಕೇಳಿದ್ರೆ ನಮ್ಗೆ ಯೂಸ್ ಇಲ್ದವ್ರು ಏನಕ್ಕೆ ಕೇಳಕ್ ಹೋಗುವ? ಗ್ಯಾಸ್ ಬಂದಿಲ್ಲ ಅಂದ್ರೆ ಎಷ್ಟು ದಿನ ಆಯ್ತು? ಗ್ಯಾಸ್ ಬಂದಿಲ್ಲ 15-20 ದಿವಸ ಆಯ್ತು. ಡೆಲಿವರಿ ಅಂತ ಫೋನ್ ಬಂದಿದ್ಯಾ? ಅದೇ ಮೆಸೇಜ್ ಅಲ್ಲೆಲ್ಲ ಬಂದೈತೆ. ಓಕೆ ಓಕೆ. ಶಿವರಾಜ್ ಅವರ ಇಲ್ಲಿ ಇದೀನಿ, 10 ನಿಮಿಷ ಮಾಡ್ತೀನಿ, ಬಂದ್ಬಿಡಿ 1 ನಿಮಿಷ ಇಲ್ಲಿಗೆ. ಅಲ್ಲಿ 917 ರೂಪಾಯಿ ಅಂತ ಬರುತ್ತೆ. ಏನಿದು ಮೆಸೇಜ್ ನೋಡಿ? ಆಲ್ರೆಡಿ ಡೆಲಿವರಿ ಆಗೈತೆ, 29ನೇ ತಾರೀಕು. ಓಕೆ ಓಕೆ. ಇಲ್ಲಿ ಬನ್ನಿ. ಓಕೆ, ಪರವಾಗಿಲ್ಲ. ಜನ ಮಾತಾಡಂಗ್ ಆಗ್ಬಿಟ್ರಿ ನಮ್ ದೇಶದಲ್ಲಿ. ಯಾಕೆ ಏನು ಅಂತ ಕೇಳಂಗ್ ಆಗ್ಬಿಟ್ರಿ ನಮ್ ಜನ. ಏನೇನು ಇವತ್ತು ಏಪ್ರಿಲ್ 1 ರೀ, ಏನೇನು ಏಪ್ರಿಲ್ ಫುಲ್ ಮಾಡಕ್ಕೆ ನೋಡ್ರಿ. ಆಮೇಲೆ ಬಂದು ಪಾಪ 29ನೇ ತಾರೀಕು ಈಗ ಒಂದ್ 4 ದಿನ ಆಗೈತೆ. ಡೆಲಿವರಿ ಅಂತ ಬಂದೈತೆ. ಇಲ್ಲಿ ಬಂದ್ ಕೇಳಿದ್ರೆ ಬಿಲ್ ಈಗ ತೆಗೆದು ಮಡಿಕೊಂಡವ್ರೆ, ಆಮೇಲೆ ಸರ್ದಿಯಾಗಿ ಕೊಡ್ತಾರೆ ಅಂತ ಹೇಳ್ತಾವ್ರೆ. ನಿನ್ನೆಯಿಂದ 3 ದಿನ ತಿರುಗ್ತಾ ಇದೀವಿ. ಈಗ ಎಷ್ಟು ಇದು 14ನೇ ತಾರೀಕು, 1 ತಿಂಗಳು ಬುಕ್ ಮಾಡಿರೋದು. 29ನೇ ತಾರೀಕು ಡೆಲಿವರಿ ಆಗೈತೆ ಬಂದೈತೆ. ಈಗ ನೆಕ್ಸ್ಟ್ ಡೆಲಿವರಿ ಆದ್ಮೇಲೆ ತಿರ್ಗಾ ಬುಕಿಂಗ್ ಡೇಟ್ ನೋಡಿ 4ನೇ ತಿಂಗಳು 23ನೇ ತಾರೀಕು. ಇದಕ್ಕೂ ಹಂಗೆ ಬಂದ್ರೆ ಎಲ್ಲಿಗೆ ಹೋಗ್ಬೇಕು? ಅಂದ್ರೆ ನಿಮ್ ಅರ್ಥ ಇವರು ಬುಕ್ ಮಾಡ್ಕೊಂಡ್ಬಿಡ್ತಾರೆ. ನಮ್ದು ನೋಡಿ ಮಾರ್ಚ್ 5ನೇ ತಾರೀಕು ಬುಕ್ ಮಾಡಿದ್ರೆ ಏನ್ ಬುಕ್ ಮಾಡಿದ್ರು ಇವರು? ನಮ್ OTP ತಗೊಳ್ಳದೆ ಯಾವ ರೀತಿ ಡೆಲಿವರಿ ಕೊಡ್ತಾ ಇದ್ದಾರೆ? ನಂದೇ ಬುಕ್ ಮಾಡಿದ್ರೆ 23ನೇ ತಾರೀಕು ಎಕ್ಸ್ಪೀರಿಯನ್ಸ್ ಅಲ್ಲಿ ಆಯ್ತಾ? ಬಂದಿರೋದು ಇನ್ನು ಮಾತಾಡ್ತೀನಿ, ನೀವು ಮಾತಾಡಿ ಮೊದಲು. ಈ ರೀತಿ ಮಾಡ್ತಾವ್ರೆ. ಈಗ ನಮ್ಮ ಕಸ್ಟಮರ್ ತೊಂದರೆ ಆಗ್ತೈತೆ. ಇದು ಹೌದು. ಅದ್ರ ಬಗ್ಗೆ
ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಹೇಳ್ಕೊಡ್ತಾರೆ ಆಪಾದನೆನ ಇಲ್ಲಿ ಮಾಡ್ತಾ ಇರೋ ಏಜೆನ್ಸಿಗಳು ಮತ್ತೆ ಡಿಸ್ಟ್ರಿಬ್ಯೂಟರ್ಗಳೇ ಮಾಡ್ತಾ ಇದ್ದಾರೆ. ಇದನ್ನ ಸಮಸ್ಯೆ ಬಗೆಹರಿಸ್ಕೊಡ್ಬೇಕು, ಸುದ್ದಿ ಮಾಡಿ ರಾಜ್ಯಾದ್ಯಂತ. ಅಲ್ಲ, ಬರೀ ಸುದ್ದಿ ಮಾಡ್ಬಿಡಲ್ಲ, ಸಂಬಂಧಪಟ್ಟಂತ ವೆಬ್ಸೈಟ್ ಕೂಡ ಹಾಕ್ತೀನಿ. ಕೇಂದ್ರ ಸರ್ಕಾರದ ಪರಿಹಾರ ಕೊಡ್ಬೇಕು ಸರ್ ಇದಕ್ಕೆ. ಏನು ಈ ತರ ಹೆಂಗಸು ಗಂಡಸರು ಎಲ್ಲ ಈಗ ಗಂಡಸರಿರೋರೇನೋ ಬರ್ತಾರೆ, ಹೆಂಗಸರಿರೋರು ಏನ್ ಮಾಡ್ತಾರೆ, ಆಟೋದಲ್ಲಿ ಬರ್ಬೇಕು. ಯಾವ ಊರಿಂದ ಬಂದಿದ್ರಮ್ಮ? ಚಾಮನಹಳ್ಳಿಯಿಂದ. ಯಾವಾಗ ಗ್ಯಾಸ್ ಮುಗ್ದೋಯ್ತು? ಯಾವಾಗ ಬುಕ್ ಮಾಡಿದ್ರಿ? ಬಂದಿದೀವಿ, ಆಟೋ ಮಾಡ್ಕೊಂಡ್ ಬಂದಿದ್ರಿ? ಇವಾಗ ಗಂಡಸರಿರಲ್ಲ ಮನೇಲಿ, ಅವ್ರು ಡ್ಯೂಟಿಗೆ ಮಾತಾಡ್ಬಿಟ್ರೆ ಗ್ಯಾಸ್ ಬಂದ್ಬಿಡುತ್ತೆ ನಿಮ್ ಮನೆಗೆ? ಬರಲ್ಲ ಸರ್. ಏನ್ ಮಾಡ್ಬಿಡ್ತೀರ ಈಗ ಸಮಸ್ಯೆ ಹೆಂಗ್ ಪರಿಹಾರ? ಅದೇ ಹೆಂಗ್ ಏನ್ ಮಾಡ್ಬೇಕು? ಈಗೆಲ್ಲ ಬ್ಯಾನ್ ಮಾಡಿ, ಯಾರಿಗೂ ಕೊಡೋದ್ ಬೇಡ, ಬ್ಯಾನ್ ಮಾಡಿ. ಸೌದೆ ಒಲೆಯಲ್ಲಿ ಅಡ್ಗೆ ಮಾಡ್ಕೊಂಡು ಊಟ ಮಾಡ್ತಿರ್ಲಿಲ್ವಾ ಅವಾಗ? ಹಂಗೆ ಮಾಡ್ಕೊಂಡು ಊಟ ಮಾಡ್ತೀವಿ, ಯಾರಿಗೂ ಕೊಡೋದೇ ಬೇಡ, ಹೋಟ್ಲ್ ನಡೀದೇ ಬೇಡ, ಗಂಡಸರುಗಳು ಊಟ ಮಾಡ್ತಾರೆ ಮನೇಲಿ. ಆಯ್ತಮ್ಮ, ಈಗ ನೋಡಿ ಆರೋಗ್ಯ ಚೆನ್ನಾಗಿರುತ್ತೆ. ಇಲ್ಲಿ ಒಂದು 500 ಜನ 300 ಜನ ಇದ್ರೆ ಒಂದ್ 150 ಜನ ಪುಣ್ಯಾತ್ಮರು ಹೊಟ್ಟೆ ಇಸ್ತಾರಿದಾರದನೋ ಬೇರೆ ಕೆಲ್ಸಗಳಿಗೆ ಹೊಟ್ಟೋಗ್ಬಿಟ್ರು ಅವರು. ಸಂಜೆಯಿಂದ 5 ಜನ ಉಳ್ಕೊತೀರಾ? ಏನ್ ಹೋರಾಟ ಮಾಡಕ್ಕಾಗುತ್ತೆ ನಿಮ್ ಕೈಲಿ? ಗಂಡಸರುಗಳಿಗೆ ಜವಾಬ್ದಾರಿ ಬರುತ್ತೆ. ನಮ್ ಕಂಡಿರ್ ಹೋಯ್ತಾರೆ, ನಾವು ಬೇಗ ಎದ್ದು ಅಡ್ಗೆ ಮಾಡ್ಕೊಡ್ಬೇಕು ಅನ್ನೋದು ಜವಾಬ್ದಾರಿ ಇರುತ್ತೆ. ಗ್ಯಾಸ್ ಅಲ್ವಾ, ಯಾವಾಗ್ಲಾರು ಮಾಡ್ಕೊತಾರೆ, ಹೋಟ್ಲಲ್ಲಿ ತಿಂತಾರೆ ಬಿಡು ಅನ್ನೋದು ನಮ್ಗಿರುತ್ತೆ. ಇವಾಗ ಪೂರ್ತಿ ಕೊಂಡೆ ಬೇಡಿ ನಿಲ್ಸಿ, ಯಾರಿಗೂ ಕೊಡೋದೇ ಬೇಡ. ಅಲ್ಲ, ನೀವು ಎಷ್ಟು ಗಂಟೆಗೆ ಬಂದ್ರಮ್ಮ ಇಲ್ಲಿಗೆ? ನಾವ್ ಬಂದಿವಿ ಬೆಳಗ್ಗೆ 6 ಗಂಟೆಗೆ. 6 ಗಂಟೆಗೆ 3 ಬಂದ್ರಿ? ದಿನದಿಂದ 6 ಗಂಟೆಗೆ ಆಟೋ ಮಾಡ್ಕೊ ಬಂದಿರೋದು. 3 ದಿನದಿಂದ ಗಂಡಸರಿರೋರೇನೋ ಬರ್ತಾರೆ, ಹೆಂಗಸರು ಬರ್ಲಿಲ್ಲ? ಹೆಂಗಸರಿರೋರೇ ಬಂದಿರೋರು. ತಾಂಡ್ರು ಬಂದಿಲ್ಲ ಇಲ್ಲಿ? ಬಂದಿಲ್ಲ, ಓನರ್ ಬಿಟ್ಬಿಟ್ಟು ಹೋಗವನೆ. ಆಮೇಲೆ ಯಾರು ಬರಲ್ಲ ಇಲ್ಲಿಗೆ? ಯಾರು ಬರಲ್ಲ. ಏನ್ ಯಾರನ್ನ ಅಂತ ಕೇಳುವ, ಎಲ್ಲಿ ಅಂತ ಮಾತಾಡುವ. ಅಲ್ಲ, ಒಂದು ಇಲ್ಲಿ ನೋಡಿದ್ರೆ ಆಫೀಸ್ ತೆಗ್ದಿಲ್ಲ, ಅಲ್ಲಿ ನೋಡಿದ್ರೆ ಓನರ್ ಬಂದಿಲ್ಲ, ಇಲ್ಲಿ ನಾವು ನಾಯಿ ಕಾಯ್ಕ ನಿಂತೀವಿ. ಹೊಲ ಉರಿ ಹಾಕ್ಬಂದ್ರೆ ಹೆಂಗಸರು ಕಪಾಲ್ ಹೊಡಿತಾರ ನಮ್ಗ. ಈ ತರ ಮಾಡ್ ಮಳಗೋರ ಏನ್ ಮಾಡುದು? ಗ್ಯಾಸ್ ಊರ್ ದೇಶಕ್ಕೆಲ್ಲ ಹೇಳ್ಬಿಡೋರ. ಒಂದು ರಿಕ್ವೆಸ್ಟ್, ನೆನ್ನೆ ಇಲ್ಲೇ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ರು ಎಲ್ಲ 15 ಕಾನೂನು ಮಾಡೋರೆ. 15 ದಿವಸದ ಮೇಲೆ ಯಾರು ಬುಕಿಂಗ್ ಆಗ ಅವರು ಮಾತ್ರ ಕಾನೂನು ಮಾಡಕ್ ಅವ್ರ ಯಾರ್ರಿ? ಅವರೇ ಏನ್ ಗೊತ್ತಾ ಅವ್ರವ್ರು ಹೇಳ್ದಂಗೆ. ಮಾತಾಡ್ತೀನಿ. 15 ದಿವಸದ ಮೇಲೆ ಯಾರು ಬುಕಿಂಗ್ ಆದ ಅವರು ಮಾತ್ರ ಸಿಲಿಂಡರ್ ಅಂತ. ಅಲ್ಲೇ 4-5 ಗಾಡಿ ಲೋಡಿಂಗ್ ಮಾಡ್ಕೊಂಡು ಹೋದ. ಎಲ್ಲಿಗೆ? ಅವಾಗ ನೀವೇನ್ ಮಾಡ್ತಾರೆ? ತಡಿಬೇಕು ತಾನೆ? ನಾವೇನ್ ತಡಿವ ತಡ್ಬಿಟ್ಟು ಪೊಲೀಸ್ ಅವ್ರ ಕೈಲಿ ಹೊಡಿಸ್ಕೊ. ಬೇಡ, ಅವ್ರ ಕೈಲಿ ಒಂದೊಂದು ಫೋನ್ ಮಾಡ್ರಿ, ಕಾರಣ ತಗೊಂಡ್ಬಿಡಿ ಕೈಗೆ, ಒಂದೊಂದು ಫೋನ್ ಮಾಡಿ ಅವ್ರು ಬಂದು ತಡಿತಾರೆ. ಎಲ್ಲಿದ್ದಪ್ಪ ಏನು? ಅವನು ಈಗ ಓನರ್ ಕಂಪ್ಲೇಂಟ್ ಮಾಡ್ತಾನೆ ಪೊಲೀಸ್ ಸ್ಟೇಷನ್ಗೆ, ಹುಡುಗ ಬಂದು ಹಿಂಗ್ ತಡಿತಾವನೆ ಮಾಡಿ ಅಂತ. ನೀವೇ ಮಾಡ್ಬಿಡಿ, ಒಂದೊಂದಿಗೆ ಕಾಳಸಂತೆಯಲ್ಲಿ ಮಾಡ್ತಾ ಇದ್ರ ಅಂತ ನೀವು ಆಪಾದನೆ ಹೇಳ್ತಾ ಇದ್ರಲ್ಲ, ಇದೇ ವಿಚಾರನ? ಇದೇ ಇಲ್ಲ, ರೀನೇಮೇ ಇಲ್ಲ. ಹಳ್ಳಿಗಳಲ್ಲಿ ಏನ್ ಸರ್ ಗೊತ್ತಾ, 2 ತಿಂಗಳು 3 ತಿಂಗಳಿಗೆ ಸಿಲಿಂಡರ್ ತಗೊಳ್ಳೋದು. ಇವರು ತಿಂಗಳು ಸಿಲಿಂಡರ್ಗಳು ಖಾಲಿ ಆಯ್ತಾ, ಅದೇನು ಹೋಯ್ತಾ ಇದಾವ? ಡಿಸೆಂಬರ್ 17 ತಾರೀಕು ತಗೊಂಡಿರೋದು ಸಿಲಿಂಡರ್ ಬುಕ್ ಆಗಿ 7ನೇ ತಾರೀಕು ಬುಕ್ ಆಗಿರೋದು. ಇನ್ನು ಸಿಲಿಂಡರ್ ಕೊಟ್ಟಿಲ್ಲ ನಮ್ಗೆ. 7ನೇ ತಾರೀಕು ಬುಕ್ ಆಗಿದೆ ಈ ತಿಂಗಳು 7ನೇ ತಾರೀಕು ಬುಕ್. ಭಾರತ್ ಗ್ಯಾಸ್ ಇಷ್ಟು ನೋಡ್ರೆ ಸತ್ಪ್ರಜೆಗಳ, ಕರ್ನಾಟಕದ ಸತ್ಪ್ರಜೆಗಳ ಕೆಲವರು ಕೇಳಿಸ್ಕೊಳ್ಳಿ, ಇಡೀ ರಾಜ್ಯದಲ್ಲಿ ಇರುವಂತ ಸಮಸ್ಯೆ ಇವತ್ತು ಬನ್ನೂರ್ಗೆ ಇಲ್ಲ ಅಂದ್ಕೊಂಡಿದೆ. ಹೆಂಗೋ ಪುಣ್ಯಾತ್ಮರು ಫೋನ್ ಮಾಡಿ ಕರ್ಕೊಂಡು ಈ ಸುದ್ದಿ ಕೂಡ ಮಾಡಿಸ್ತಾ ಇದಾರೆ. ಜೊತೆಗೆ ಏನು ಅಂತಂದ್ರೆ, ಇಷ್ಟೆಲ್ಲ ಸಮಸ್ಯೆ ಆಗ್ತಿರೋದು ಬನ್ನೂರಿನ ಭಾರತ್ ಗ್ಯಾಸ್ ಏನ್ ಇಲ್ಲಿ ಉಗ್ರಾಣ ಇದೆ, ಅಲ್ಲಿ ಬಂದು ಇಷ್ಟು ಜನ, ಒಂದು 300-400 ಜನ ಬಂದು ಸೇರ್ಕೊಂಡಿರೋಂಥದ್ದು ಈ ವಿಚಾರ ಹೇಳ್ತಾ ಇರೋಂಥದ್ದು. ಹೇಳಿ ನೋಡಿ ಸರ್, ಮಾರ್ಚ್ 7ನೇ ತಾರೀಕು ಬುಕ್ ಮಾಡಿ ಇನ್ನೂ ಸಿಲಿಂಡರ್ ಕೊಟ್ಟಿಲ್ಲ. ನಾನು ಬಂದು ನೆನ್ನೆ ತಾರೀಕು ಇವತ್ತು ಬಂದು ಇವತ್ತು ಹೋಯ್ತು. ನಾವು ಇದು ಮಾಡ್ತಾ ಇದ್ದು. ಆಯ್ತು, ನಿನ್ನೆ ಬಂದ್ರೆ ಏನಂದ್ರು? ನೆನ್ನೆ ಬಂದು ಎಲ್ಲ ನಾಳೆ ಬನ್ನಿ. ಇದು ಮಾಡ್ತಾರಲ್ಲ ಅವ್ರೆ. ನಾಳೆ ಬನ್ನಿ 6 ಗಂಟೆಗೆ ಬಂದ್ಬಿಡಿ ಅಂದ್ರು. ನಾಳೆ ನೋಡಿದ್ರೆ ಬನ್ನಿ. ಈಗ ಸರ್ ಇದೆಲ್ಲ ವ್ಯವಸ್ಥೆ ಮುಖ್ಯವಾಗಿ ಯಾರು ಬೇಕಾದ್ರು ಡೀಲರ್ ತಾನೆ. ಆ ಡೀಲರ್ ಎಲ್ಲಿ ಸರ್? ಈ ತರ ಎಲ್ಲಾರ್ಗು ಅವ್ರವ್ರಿಗೆ ಆಟೋದವ್ರು ಕೊಟ್ಬಿಟ್ರೆ ಡೀಲರ್ ಅನ್ನೋರು ಏನ್ ಮಾಡ್ತಾರೆ ಸರ್ ಹೇಳಿ? ಮುಖ್ಯವಾಗಿ ಯಾರು ಮಾಡ್ಬೇಕಾಗಿರೋದು? ಡೀಲರ್ ತಾನೆ. ಡೀಲರ್ ಇಲ್ವೇ ಇಲ್ವಲ್ಲ ಸರ್ ಅವರು? ವ್ಯವಸ್ಥೆ ಏನಾಗುತ್ತೆ ಹೇಳಿ? ಆಟೋಮೆಟಿಕಲಿ ಪ್ರಾಬ್ಲಮ್ ಆಗುತ್ತೆ. ಈಗ ನಿಮ್ಮ ಮೊಬೈಲ್ ಇದೆ ಅಲ್ವಾ, ಆನ್ಲೈನ್ ಅಲ್ಲಿ ಚೆಕ್ ಮಾಡಿ. ಇಲ್ಲ, ಟೋಲ್ ಫ್ರೀ ಮಾಡಿದ್ರೆ ಟೋಲ್ ಫ್ರೀನು ಕನೆಕ್ಟ್ ಆಯ್ತಾ ಇಲ್ಲ. ಯಾರು ಡಿಸ್ಟ್ರಿಬ್ಯೂಟರ್ ಯಾರು ಅಂತ ಚೆಕ್ ಮಾಡಿ. ಡಿಸ್ಟ್ರಿಬ್ಯೂಟರ್ ನಿನ್ನೆ ಬಂದಿದ್ರು ಒಬ್ರು ದರ್ಶನ್ ಇವರು ಅಂತ. ನಿನ್ನೆ ಅವ್ರು ಯಾರು ಏನಾಯ್ತು ಅವರು ಕೊಟ್ಟವ್ರೆ. ಕೇಶವಮೂರ್ತಿ ಇಲ್ಲಿ ಗೋಡನಕ್ ಬಂದ್ರೆ ಏನಂತಾರ ಅವರು? ಗೋಡನಕ್ ಬಂದ್ರ ಕಡಕ್ಲತ್ರ ನಡ್ರಿ ಅಂತಾರ, ಕಡಕ್ಲತ್ರ ಹೋದ್ರ ಸಿಲಿಂಡರ್ ಕೊಡ್ತಲ್ಲ ಅವ್ರು. ಫೋನ್ ಮಾಡಿದ್ರು ಇಲ್ಲಾಮಿ ಅಲ್ಲಾಮಿ ಅಂತ ಹೇಳ್ತಾರ. ಅಲ್ಲಿ ಹೋದ್ರ ಕಡಕ್ಲತ್ರ ಇಲ್ಲಿಗೆ ಬನ್ನಿ ಅಂತ, ಇಲ್ಲಿಗೆ ಬಂದ್ರೆ ಕಡಕ್ಲತ್ರ ಹೋಗಿ ಅಂತಾರ. ಅಲ್ಲಿ ಬನ್ನೂರಲ್ಲಿ ಫೋನ್ ಮಾಡಿದ್ರೆ ಆಫೀಸ್ ಹತ್ರ ಬನ್ನಿ ಅಂತಾರ. ಬರುವ ಬೇಡವಾ ಅಂದ್ರೆ ಉತ್ತರನೇ ಇಲ್ಲ. ಅದಕ್ಕೆ ಫೋನ್ ನಂಬರ್ ಕೊಡ್ತಾರೆ, 2 ಇಲ್ಲ ಡೆಲಿವರಿ ಅವರು. ಡೆಲಿವರಿ ಬಾಯ್ಸ್ ತೆಗಿಯೋದೇ ಇಲ್ಲ, ನಾವೇ ಬರ್ಬೇಕಾಗತ್ತೆ ಇಲ್ಲ.
ಸಿಲಿಂಡರ್ ಕೊಡ್ತಾರೆ. 1,100 ಬಿಲ್ಲಲ್ಲಿ 917 ರೂಪಾಯಿ. ಬ್ಯಾಗ್ 1,200 ರೂಪಾಯಿ ಕೊಡ್ತೀವಿ ಅಂತಾರೆ. ಬ್ಲಾಕ್ ಊರಿಗೆ ಬರ್ತಾರೆ ಸರ್. ಯಾರು ಹೇಳಿದ್ ನಿಮ್ಗೆ ಹಂಗಂತ ಬ್ಲಾಕ್ ಅಲ್ಲಿ ಊರಿಗೆ ಮಾಮೂಲಿ ಸಿಲಿಂಡರ್ ಡೆಲಿವರಿ ಕೊಡೋರೆ. ಯಾರು ಡೆಲಿವರಿ ಅವ್ರ ಹೆಸರೇನು ಡೆಲಿವರಿ ಬಾಯ್ಗಳು? ವಜ್ರಮಣಿ ಅಂತ ಅವರು 1,200 ಕೊಡು ಇಲ್ಲಿಗೆ ತರಿಸ್ತೀನಿ ಅಂತಾರೆ. ಏನ್ ಮಾಡೋದು? ಅವ್ರು ಮಾತ್ರ ಎಲ್ಲ ಕಾಯ್ಕರಿ ಸಿಗಲ್ಲ. 4-5 ದಿವಸದಿಂದನೂ ಆಟ ಮಾಡ್ಕೊಂಡ್ ಬರ್ತಾ ಇದೀವಿ. ಎಲ್ಲಿಂದ ಬರ್ತಾ ಇದ್ದೀರಾ? ಬನ್ನೂರಿಂದ ಸರ್ ಬರ್ತಿರೋದು. ಗೋಡನ್ಗೆ ಬಂದೀವಿ. ನರಸಿಂಹಮೂರ್ತಿ ಅವ್ರು ಫೋನ್ ಮಾಡಿದ್ರೆ ಅವ್ರೇನಂತಾರೆ 20-25 ದಿನದಿಂದ ಮಾತ್ರ ಅವ್ರು ತೀರ್ಬೇಕಮ್ಮ, ಅಲ್ಲಿ ಗಂಟ ಕೊಡೋದಿಲ್ಲ ಅಂತ ಹೇಳ್ತಾರ. ಹಂಗಿದ್ಮೇಲೆ ಅವ್ರಿಗೆ ಕೊಡ್ಬೇಕಲ್ವಾ? ಓನರ್ ಸರ್. ಓನರ್ ನರಸಿಂಹಮೂರ್ತಿ ಏನ್ರಿ? ಕೇಶವಮೂರ್ತಿ. ಕೇಶವಮೂರ್ತಿ ಅವರು. ಇಲ್ಲ, ನಿನ್ನೆ ಅವ್ರ ಮಗ ಬಂದಿದ್ದು. ಯಾರು? ಎಷ್ಟು ಬಿಟ್ಟು ಮಾಡೋದು? ಯಾರು? ದರ್ಶನ್ ಅಂತ ಏನೋ. ಎಲ್ಲಿಯವರು? ಅವರೇ ಇವರು ಓನರ್ ಮಗ. ಎಲ್ಲಿಯವರು ಸರ್? ಇಲ್ಲೇ ಮೈಸೂರವ್ರು ಅವರು. ಓಕೆ ಓಕೆ ಓಕೆ. ಹಂಗಾಗಿ ವ್ಯವಸ್ಥೆ ಪಾಪಗ ಹಾಲ್ ಕಾಯ್ಸಕ್ಕಿಲ್ಲ, ಸಿಲಿಂಡರ್ ಬೇಕು ನಮ್ಗ ಅಂತ ಎಷ್ಟೊಂದು ಕೇಳ್ಕೊತಾ ಇದೀವಿ ಸರ್. ಇದೇ ಸಿಲಿಂಡರ್ ಹಾಕೊಡ್ತೇವೆ ನಾವು. ಓಕೆ ಓಕೆ ಓಕೆ. ಒಂದು ನಿಮಿಷ ಅರುಣ ಮಾತಾಡ್ಬಿಡಿರು. ಹೇಳಿ ಯಾರ್ದು? ಅಲ್ಲಿ ನೋಡೋಣ. ನಡೀರಿ, ಗಾಡಿ ಬೇರೆ ಕಡೆಗೆ ಹಾಕ್ಸ್ಕೊಂಡು ಇದು ಮಾಡೋ ಪ್ಲಾನ್ ಮಾಡ್ತಾವ್ರೆ. ಎಲ್ಲ ಆಫೀಸ್ ನಡ್ರಿ, ನೀವು ಇಲ್ಲಿದ್ರೆ ಏನ್ ಪ್ರಯೋಜನ ಇಲ್ಲ. ಎಲ್ಲ ಆಫೀಸ್ ನಡ್ರಿ. ಇದಕ್ಕೆ ಬಂದ್ರೆ ಸಿಲಿಂಡರ್ ಕೊಡಲ್ಲ. ಆಗತ್ತಿಲ್ಲ ಸರ್. 4 ದಿವಸದಲ್ಲಿ ಬಂದು ಒಬ್ರು ಇರ್ಲಿಲ್ಲ. 6 ಗಂಟೆಗೆ ಆಟ ಮಾಡ್ಕೊಂಡ್ ಬಂದಿದ್ದೀವಿ. ಈಗ ಅಷ್ಟು ಆಗರು ಒಂದು ಸಿಲಿಂಡರ್ ಕೊಡ್ಲಿಲ್ಲ. ಮನು ಅನ್ನೋರು ನಮ್ ಡೆಲಿವರಿ ಹಾಕೋರು ಒಂದು ಸಿಲಿಂಡರ್ ಕೊಡ್ಲಿಲ್ಲ. ಆಯ್ತು ಇಲ್ಲ ಮನೆಗೆ ಬರ್ತೀನಿ ಅಡ್ರೆ ಕಳಿಸ್ಬಿಟ್ಟ. ನೆನ್ನೆ ಗೋಡನಲ್ಲಿ ಕೊಟ್ಟವ್ರ. ಅಲ್ಲಿ ಕಾಯ್ಕೊಂಡು ನಿಂತೀವಿ ನಾವು. ಈಗ ಗಾಡಿಗಳಲ್ಲಿ ಹೋಗಿದ್ದವು ಸಿಲಿಂಡರ್ ಖಾಲಿ ಅಷ್ಟು 10-10 ಗಂಟೆ ಕಾಯ್ಕೊಂಡು ನಿಂತೀವಿ ಕಡಕಲ ಹತ್ರ. ಬಂದು ಸಿಲಿಂಡರ್ ಕೊಡ್ಲಿಲ್ಲ. ಆಫೀಸ್ ಹತ್ರ ಕಾಯ್ಕೊಂಡಿದ್ದೀರಾ? ಇಲ್ಲ, ಅಲ್ಲಿ ಕಾಯ್ಕೊಂಡು ನಿಂತಿದ್ವಿ ನಾವು. ಇಲ್ಲಿಗೆ ಬಂದು ಅಲ್ಲಿಗೆ ನಡ್ರಿ ಅಂದ್ರು. ಅಲ್ಲಿಗೆ ಹೋದ್ರೆ ಇಲ್ಲಿಗೆ ಬನ್ನಿ ಅಂದ್ರು. ಯಾರು ಹೇಳಿದ್ರು ಅಂತ? ಮನೋರು. ಓಕೆ ಓಕೆ. ಡಿಸ್ಟ್ರಿಬ್ಯೂಟ್ ಮಾಡ್ತಾರ ಅವರ? ನೋಡಿ ಸರ್, ನೀವು ಬಾಡಿಗೆ ಎಲ್ಲ ಮಾಡಿದ್ದಾರೆ. ಗಾಡಿಗಳು ಇದ್ದಾವೆ. ಗಾಡಿಗಳು ಇಲ್ಲಿ ಯಾವ ಕಡೆ ಹೋಗಿದ್ದಾವೆ? ಒಂದು ನಿಮಿಷ ಆಫ್ ಮಾಡಿ ಸರ್. ಸರ್ ನಮಸ್ಕಾರ. ಬನ್ನಿ ನೋಡೋಣ. ಚೆನ್ನಾಗಿದ್ದಾರೆ. ಜನಗೋಸ್ಕರ ಬನ್ನಿ, ನನಗೋಸ್ಕರ ಬನ್ನಿ. ಸರ್ ನಿಮ್ಮ ಭಾರತ್ ಗ್ಯಾಸ್ ಡಿಸ್ಟ್ರಿಬ್ಯೂಟರ್ ಮನೆ ಮನೆ ತಗೊಂಡು ಏನು ವಿನಯ್ ಅವರು ಏನು ನಿಮ್ಮ ನೀವು ಬಂದಿರೋದಕ್ಕೋಸ್ಕರ ಆದ್ರೆ ಜನ ಆಪಾದನೆ ಮಾಡೋದು ಓನರ್ನ ಬಿಟ್ಬಿಡ್ತಾರೆ, ಕೆಲಸಗಾರ ಹಿಡ್ಕೋತಾರೆ. ಅರ್ಥ ಮಾಡ್ಕತ್ತೀನಿ ಅಮಿಕಪ್ಪ. ಆನ್ ದ ಡೆಲಿವರಿ ಅಂತ ಓಕೆ. ನಾವು ಇಲ್ಲೇ ಈಗ ಇಲ್ಲಿಗೆ ಎಷ್ಟು ಜನ ಬರ್ತಾರ ಅಷ್ಟು ಜನಕ್ಕೆ ಸಿಲಿಂಡರ್ ಕೊಟ್ಬಿಟ್ಟು ಅವ್ರಿಗೆ ಹೇಳ್ತಾ ಇದ್ವು ಗೋಡ ಹತ್ರ ಬರಬೇಡಿ, ನಾವೇ ಮನೆ ಹತ್ರ ಬರ್ತೀವಿ ಅಂತ. ಬಟ್ ಜನಗಳು ಈಗ ಇಲ್ಲಿ ಸಿಲಿಂಡರ್ ತಗೊಂಡಿರೋರು ಹೋಗಿ ಅಲ್ಲಿ ಮನೆ ಹತ್ರ ಏನ್ ಹೇಳ್ತಾರೆ, ಇಲ್ಲಿ ಗೋಡನ್ ಹತ್ರ ತುಂಬಾ ಜನ ಅವ್ರೆ, ಇಲ್ಲಿ ಗಂಟ ಬರೋದಿಲ್ಲ, ನಿಮ್ ಸಿಲಿಂಡರ್ ಬೇಕಂದ್ರೆ ಅಲ್ಲೇ ಹೊಂಟೋಗ್ಬಿಡಿ ಅಂತ. ಅಲ್ಲೇ ಅಂದ್ರೆ ಆ ಗೋಡನ್ ಹತ್ರ ಹೊಂಟೋಗ್ಬಿಡಿ ಅಂತ. ಗೋಡನ್ ಹತ್ರ ಹೋಗಿ ಸಿಗುತ್ತೆ ಅಂತ. ನಾವ್ ಇಲ್ಲಿಂದ ಇಲ್ಲಿ ಈಗ ನಮ್ಗೆ ಒಂದು ಲಾರಿಲಿ 342 ಸಿಲಿಂಡರ್ ಬಂದ್ರೆ 342 ಸಿಲಿಂಡರ್ ನಾವು ಎಷ್ಟು ಜನ ಆಟೋದವ್ರು ಇದೀವಿ ಇಲ್ಲಿ 10 ಜನ ಡಿವೈಡ್ ಮಾಡ್ಕೋತೀವಿ. 38 ಸಿಲಿಂಡರ್ 37 36 ಆತರ ಬರುತ್ತೆ. ಅಷ್ಟು ಜನ ಕಸ್ಟಮರ್ ಇಲ್ಲಿಗೆ ಬಂದ್ಬಿಡ್ತಾರೆ ಬುಕ್ ಅಂತ್ಕೊಂಡು. ಇಲ್ಲಿ ಬುಕ್ ಮಾಡಿಲ್ದಿರೋರು ಯಾರೋ ಬರಲ್ಲ, ಎಲ್ಲ ಬುಕ್ ಮಾಡಿ DSC ಕೋಡ್ ಬಂದಿರೋರೇ ಬರೋದು. ಅವರು ಈಗ ಅವ್ರು ಸಿಲಿಂಡರ್ ಕೊಡದೆ ನಾವು ಹೋಗಕ್ಕಾಗಲ್ಲ, ನಿಮ್ ಮನೆ ಹತ್ರನೇ ಬತ್ತಿ ಹೋಗಿ ಅಂತಂದ್ರೆ ನಮ್ ಜೊತೆ ಜಗಳ ಮಾಡ್ತಾರೆ. ಈಗ ಅವ್ರು ಬಂದವರಲ್ಲ ಅಂದ್ಬಿಟ್ಟು ನಾವು ಇಲ್ಲಿ ಕೊಟ್ರೆ 38 ಸಿಲಿಂಡರ್ ಇಲ್ಲೇ ಖಾಲಿ ಆಗ್ಬಿಡುತ್ತೆ. ನಾವು ಊರುಗಳು ಹೋಗಕ್ಕಾಯ್ತಲ್ಲ. ಅದು ನೀವು ಮಾತಾಡ್ಕೊಡ್ತೀನಿ. ಸಮಸ್ಯೆ ಆಗಿರೋದು ಬಹಳ ಚೆನ್ನಾಗಿ ಮಾತಾಡೋದು. ಅದೇ ಸಮಸ್ಯೆ ಆಗಿರೋದು. ಇವ್ರು ಇಲ್ಲಿಗೆ ಬರ್ತಾರೆ. ಯಾಕೆ ನಿಮ್ಗೆ ಮೈಕ್ ಹಿಡಿದೀನಿ ಅಂದ್ರೆ ಜನ ಆಪಾದನೆ ಮಾಡ್ತಿರೋದು ನಿಮ್ ಮೇಲೆ, ಗ್ಯಾಸ್ ಏಜೆನ್ಸಿ ಮೇಲಲ್ಲ. ಯಾಕಂದ್ರೆ ಪಾಪ ನೀವು ಮನೆಗೆ ಹೋಗಿ ಕೇಳಿ ನಾನು ಹೇಳೋದು ಒಂದ್ ನಿಮಿಷ ಕೇಳಿಸ್ಕೊಂಡು ಒಂದ್ ನಿಮಿಷ ನಾನು ಕೇಳಿಸ್ಕೊಳ್ರಿ. ಆಪಾದನೆ ನಿಮ್ಗೆ ಬಂದು ನಿಮ್ ಜೊತೆ ನನಗಂದ್ರು ನಿಮ್ ಜೊತೆ ನಾನಿದ್ರು ಕೂಡ ಬಹಳ ಬೇಜಾರಾಗ್ತದೆ. ಇಷ್ಟೆಲ್ಲ ಕೆಲಸ ಮಾಡಿ ಜನಗಳ ಹತ್ರ ನೀವು ಮಾತು ಕೇಳಬೇಕಲ್ಲ ಅನ್ನೋದೊಂದು ಕಾರ್ಮಿಕರಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಾ. ನೀವೇನ್ ಮಾಡಕ್ಕಾಗಲ್ಲ. ಇಲ್ಲೇ ಯಾರಾದ್ರೂ ಎಷ್ಟು ಕಸ್ಟಮರ್ನ ಕೇಳಿ ಯಾವಾಗ್ಲೂ ಹಿಂಗೆ ಆಗಿತ್ತ ಅಲ್ಲೇ ಇವಾಗ ಹಿಂಗಾಗಿದ್ದ ಅಂತ. ನಾವು ಮನೆ ಸರ್ ಈ ತರ ಆಗ್ತಿರೋದು ಅದೇ ಈಗ ಯಾವಾಗ ಯುದ್ಧ ಸ್ಟಾರ್ಟ್ ಆಯ್ತು, ಅದು ಯುದ್ಧ ಸ್ಟಾರ್ಟ್ ಆಗಿ ಒಂದು 15 ದಿನದಿಂದ ಈ ತರ ಆಗಿರೋ ಸಮಸ್ಯೆ ಆಗಿರೋದು. ಅಂದ್ರೆ 1 ತಿಂಗಳಿಂದ ಅಂತ 1 ತಿಂಗಳಿಂದ ಹಿಂಗಾಗೈತೆ ಈ ತರ ಆಗಿದೆ. ಈಗ ಅವ್ರೇನ್ ಆಪಾದನೆ ಮಾಡ್ತಾ ಇದಾರೆ ಅಂದ್ರೆ ನೋಡಿ ನಾವು ಬುಕ್ ಮಾಡಿ ಡೆಲಿವರಿ ಅಂತ ಇವರೇ ಮಾಡ್ಕೊಂಡ್ಬಿಡ್ತಾರೆ ಒಂದೊಂದು ಗ್ಯಾಸ್ ನ. ಯಾವ್ದೇ ಕಾರಣಕ್ಕೂ ಇಲ್ಲ ಸರ್. ಅದೇನಂತಂದ್ರೆ ಅದೇನಂದ್ರೆ ಈಗ ನಾವು 38 ಸಿಲಿಂಡರ್ ನಮಗ್ ಬರುತ್ತೆ ಅನ್ಕೊಳ್ಳಿ. ಅಷ್ಟು ಸಿಲಿಂಡರ್ ನಾವು ಈಗ ನಮ್ಗೆ ಬಂದಿರೋ ಸಿಲಿಂಡರ್ ಇಲ್ಲೇ ಕೊಟ್ಟಾಗ ನಾವು ಹೆಂಗೆ ಹೊರಗಡೆ ತಗೊಂಡೋಗಿ ನಾವ್ ಹೆಂಗ್ ಮಾಡ್ಕೊಳಕ್ ಆಯ್ತದೆ ಹೇಳಿ.
ಹೌದಲ್ವಾ? ಈಗ ಎಲ್ಲ ಸಿಲಿಂಡರ್ ಇಲ್ಲೇ ಖಾಲಿ ಆದ್ಮೇಲೆ ನಾವ್ ಯಾರು ಕೊಟ್ಟು ಕಳ್ಸಕಾಯ್ತದ ಸಿಲಿಂಡರ್? 32 ಸಿಲಿಂಡರ್ಗೆ 32 ಬಿಲ್ಲು ನಾವು ಕಂಪಲ್ಸರಿ ಆಫೀಸ್ ಕೊಟ್ಟಿರ್ತೀವಿ. 32 ಜನಕ್ಕೆ ಇಂಥವ್ರಿಗೆ ಕೊಟ್ಟಿದೀವಿ ಅಂತ ಕೊಟ್ಟಿರ್ತೀವಿ. ಅಂತವ್ರಲ್ಲಿ ನಾವ್ ಹೆಂಗೆ ತಗೊಂಡ್ ಬೇರೆಯವ್ರು ಕೊಡಬೇಕು? ಆಯ್ತು, ಇಷ್ಟು ನಿಮ್ಮ ಮೇಲೆ ಆಪಾದನೆ ಇರೋದ್ರಿಂದ ನೀವು ಹಿಂಗ ನಾವು ಮಾಡ್ತಿರೋದು ಈ ತರ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಾ ಪಾಪ. ಥ್ಯಾಂಕ್ ಯು. ಇಷ್ಟೆಲ್ಲ ಜನ ಬಂದಿರಲ್ಲ, ಜಾತ್ರೆ ನಡೀತಾ ಇದೆಯಲ್ಲ, ಜಾತ್ರೆ, ನಿಮ್ ಓನರ್ ಬರಲ್ವಾ ಸರ್? ಈಗ ಏನೇನು ಫೋನ್ ಗೀನ್ ಮಾಡಿದ್ರಾ? ಫೋನ್ ಮಾಡಿದ್ರು ಅವರು, ಹೇಳಿ ಕಸ್ಟಮರ್ಗಳಿಗೆಲ್ಲ ಹೇಳಿ 12 ಗಂಟೆ ಆಗುತ್ತೆ ಲಾರಿ ಬರೋದು ಅಂತ. ಇವತ್ತು ಇಯರ್ ಎಂಡ್ ಸ್ಟಾರ್ಟಿಂಗ್ ಇದ್ದಾರೆ. 12 ಗಂಟೆ ಬರುತ್ತೆ, ಲೋಡ್ ಬರುತ್ತೆ. ಇಯರ್ ಎಂಡ್ ಸ್ಟಾರ್ಟಿಂಗ್. ಇವಾಗ ಬಿಲ್ ಜನರೇಟ್ ಆಗ್ಬೇಕು. ರೈಟ್ ಹಿಂದೆ ಆದಂತ ಬಿಲ್ ಕೊಡ್ರಿ ಅಂತ ಕೇಳ್ತಾರೋ ಜನ. ಹಿಂದೆ ಏನ್ ಜನರೇಟ್ ಆಗಿ ಬಿಲ್ ತಗೊಂಡಿರ್ತಾರೆ, ಆ ಬಿಲ್ ಸಬ್ಮಿಟ್ ಮಾಡಿ ನಿಮ್ಗೆ ಗೊತ್ತು. ನೀವೇನ್ ಆಸ್ಪರ್ ನಾನು ಅದಷ್ಟು ತಿಳ್ಕೊಂಡಿದ್ದೀನಿ. 342 ಸಿಲಿಂಡರ್ ಬರುತ್ತೆ ಒಂದು ಲಾರಿಲಿ. ಇವತ್ತು ಬರುತ್ತಾ? ಕಾಯ್ತಾ ಇರೋದು ಬುಕ್ಕಿಂಗ್ 500. 342 ಸಿಲಿಂಡರ್ 500 ಜನಕ್ಕೆ ಹೆಂಗ್ ಕೊಡಕಾಯ್ತದೆ? ಆಯ್ತ್ರಿ, ಇರೋಷ್ಟೇ ಕೊಡ್ರಿ ಅಂತ. ಇವತ್ತು ಬರುತ್ತಾ ಗ್ಯಾಸ್? ಬರುತ್ತೆ. ಹೇಳಿದ್ರ ನಿಮ್ಮ ಓನರು? ಹೇಳಿದ್ದಾರೆ. ಓಕೆ, ಎಷ್ಟು ಗಂಟೆ ಬರ್ಬೋದು? ಅದೇ 12 ಗಂಟೆಗೆ ಬರುತ್ತೆ ಅಂತ ಅಟ್ಲೀಸ್ಟ್ ಜನಗಳು ಕೇಳ್ಬಿಡಿ 12 ಗಂಟೆ ಬರ್ಲಿ ಅಂತ ಹೇಳ್ತಾ ಇದೀವಿ ನಾವು. ಓನರ್ ಸ್ವಿಚ್ ಆಫ್ ಆಗಿದೆ. ಯಾಕೆ ಸ್ವಿಚ್ ಆಫ್ ಮಾಡ್ಕೊಳ್ಳೋ ಹಣೆ ಬರ ಏನೋ? ಯಾಕೆ ಎದಕ್ಕೆನಾ? ಓನರ್ ನಂಬರ್ ಅಲ್ಲ ಅದು. ಹೌದಾ? ಮಗ ನೆನ್ನೆ ಡಿಸ್ಟ್ರಿಬ್ಯೂಟ್ ಮಾಡಿದ್ನಲ್ಲ. ಇಷ್ಟೆಲ್ಲ ಇವತ್ತು ಜಾತ್ರೆ ನಡೀತಾ ಇದೆ. ಈಗ ಸರ್ ಇನ್ನೊಂದು ಏನ್ ತರ್ಕ ಮಾಡೋದ್ ಬೇಡಿ, ಸ್ಟೇಟ್ಮೆಂಟ್ ಕಾಪಿ ಕೊಟ್ಬಿಡ್ಲಿ. ಏನ್ ಸ್ಟೇಟ್ಮೆಂಟ್ ಕಾಪಿ ಕೊಡ್ಬೇಕು? ಮಂತ್ಲಿ ಯಾರ್ಯಾರು ಎಲ್ಲೆಲ್ಲೂ ಕೊಟ್ಟಿದ್ದಾರೆ, ಮಾಡಿದ್ದಾರೆ, ಏನ್ ಬುದ್ಧಿವಂತರ ಎಷ್ಟು ಸಿಲಿಂಡರ್ ಒಳ್ಳೆ ಮಾತು ಕೇಳಿದ್ರಿ ಬನ್ನಿ. ಕೊಡ್ಲಿ. ಅದು ಸ್ಟೇಟ್ಮೆಂಟ್ ಕಾಪಿ ಬೇಕು. ಸ್ಟೇಟ್ಮೆಂಟ್ ಕಾಪಿ ಕೊಡ್ಲಿ. ಅವ್ರು ಕಂಪ್ಯೂಟರ್ ಅಲ್ಲಿ ಇರುತ್ತಲ್ಲ, ಯಾರು ಕೊಟ್ಟಿದೀವಿ ಅಂತ ಕೊಡ್ಲಿ. ಅದ ಸರ್ ಒಂದು ಫೋನ್ ಮಾಡಿ ಸರ್ ನಿಮ್ಮ ಓನರ್ಗೆ ನೋಡೋಣ. ಸ್ಟೇಟ್ಮೆಂಟ್ ಕಾಪಿ ಕೊಡ್ಲಿ ಬಿಡಿ, ಎಲ್ಲಾ ಜನಕ್ಕೂ ಕೊಡ್ಲಿ. ಸರ್ ಇಲ್ಲಿ ಆತಂಕ ಏನು ಅಂತ ಕೊಡೋದ್ ಬೇಡ ರೀ, ಅವ್ರ ಆಫೀಸಲ್ಲಿ ಹಾಕೊಳ್ಳಿ ಸಾಕು. ಸರ್ ಇಲ್ಲ ಸ್ಟೇಟ್ಮೆಂಟ್ ಕಾಪಿನ ಆಫೀಸಲ್ಲಿ ಹಾಕೊಳ್ಳಿ, ಯಾರು ಕೊಟ್ಟಿದೀವಿ ಅಂತ ಸಾಕು. ಹಾಗೆ ನೀವು ಸ್ಟೇಟ್ ಕಾಪಿ ಕೇಳ್ತಾ ಇರಿ. ಬನ್ನಿ ಯಾರೋಣಿ ಫೋನ್ ಮಾಡಿ ಸರ್ ನಿಮ್ಮ ಓನರ್ ನೋಡೋಣ ಏನಂತಾರೆ. ಸರ್ ಇವ್ರ ನಮ್ಮ ಜನಗಳೆಲ್ಲ ಆತಂಕ ಏನು ಅಂತಂದ್ರೆ, ಈಗ ಇವ್ರು ಏಜೆನ್ಸಿಯವ್ರು ಅಂತವ್ರೆ, ಜನಗಳು ಇಷ್ಟು ಚೆನ್ನಾಗಿ ಬಂದ್ರೆ 300 ಬರ್ತದಲ್ಲ 500 ಜನ ಬರ್ತಾರೆ, ಹೆಂಗ್ ಕೊಡೋದು ಅಂತ ಇವ್ರು ಹೇಳ್ತಾ ಇದಾರೆ. ಈಗ ನಾವು ಇದೊಂದು ಡಿಸ್ಪ್ಲೇ ತೋರಿಸಿ, ಇದು ಡಿಯರ್ ವ್ಯಾಲ್ಯೂ ಕಸ್ಟಮರ್ ಯುವರ್ ಲಾಸ್ಟ್ ರಿಫಿಲ್ ವಾಸ್ ಡೆಲಿವರಿ ಅನ್ 13ನೇ ತಾರೀಕು 3ನೇ ತಿಂಗಳು 13ನೇ ತಾರೀಕಲ್ಲಿ ಡೆಲಿವರಿ ಆಗಿದೆ ಅಂತ ಮೆಸೇಜ್ ಬಂದಿದೆ. ನಾನು ಯಾರಿಗೂ OTP ಹೇಳಿಲ್ಲ. ಯಾರು ಮಾಡಿಲ್ಲ ಬಿಡಿ, ಇಲ್ಲಿ ಯಾರು ಮಾಡಲ್ಲ. ಮೂರನೇ ತಿಂಗಳು 13ನೇ ತಾರೀಕಲ್ಲಿ ಮನೆಗೆ ಸಿಲಿಂಡರ್ ಬಂದಿದೆ ಅಂತ ಮೆಸೇಜ್ ಬಂದಿದೆ. ನಂಗೆ ಯಾವ್ದೇ OTPಗಳು ಬಂದಿಲ್ಲ, ಏನಿಲ್ಲ. ಇದು ಹೆಂಗೆ? ಇದು ಏನ್ ಹೇಳ್ತೀರಾ ನೋಡಿ? ಅವರು OTP ಬಂದ್ರೆ ಹೆಂಗೆ ಇವರು ಸಿಲಿಂಡರ್ಗಳು ಕೊಟ್ಟಿಲ್ವಲ್ಲ? ಆನ್ ದ ಡೆಲಿವರಿ ಅಂತ ಯಾಕೆ ಬರ್ತಾಯಿತ್ತು? ಆನ್ ದ ಡೆಲಿವರಿ ಅಂತ ಯಾಕೆ ಬರುತ್ತೆ? ಸಿಲಿಂಡರ್ ಕೊಂಡಿಲ್ಲ ಅಂದ್ರೆ ಯಾಕೆ ಬರುತ್ತೆ? ಒಂದು ಫೋನ್ ಮಾಡಿ ಸರ್, ನೋಡೋಣ ಏನಂತಾರೆ. ಅಟ್ಲೀಸ್ಟ್ ಅವ್ರು ಬರಕ್ ಆಗಲ್ಲ ತಾನೆ, ತುಂಬಾ ಬಿಸಿ ಪರ್ಸನ್ಸ್. ಆಯ್ತಾ, ಉತ್ತರ ಕೊಡ್ಬೇಕು ಸರ್, ದಯವಿಟ್ಟು ಇದಕ್ಕೆ ಉತ್ತರ ಕೊಡ್ಬೇಕು. ಇಲ್ಲಿ ಸರ್ ನಮ್ ಕೆಲಸ ಕಾರ್ಯಗಳೆಲ್ಲ ಬಿಟ್ಬಿಟ್ಟು ನಾವು ಬಂದಿಲ್ಲ ನಿಂತಿದ್ದೀವಿ. ಈಗ ಸರ್ಕಾರ ನಡಿಬೇಕು ಅಂದ್ರೆ ನಮ್ ಜನಗಳೆಲ್ಲ ದುಡಿಲೇಬೇಕು, ಟ್ಯಾಕ್ಸ್ ಕಟ್ಟಲೇಬೇಕು ಅಲ್ವಾ ಸರ್? ಜನಗಳು ದುಡಿದ್ರೆ ತಾನೇ ಇವ್ರು ಸರ್ಕಾರ ನಡೆಸೋಕ್ಕಾಗೋದು. ರಾಜಕಾರಣಿಗಳು ಕಾರು ಮತ್ತೆ ಇದ್ರಲ್ಲಿ ತಿರ್ಗಾಡಕ್ ಆಗೋದು. ದಯವಿಟ್ಟು ಇದು ಸಂಬಂಧಪಟ್ಟಂತಹ ರಾಜಕಾರಣಿಗಳು, ಅದರಲ್ಲೂ ನಮ್ಮ ಪ್ರಭಾವಿ ನಮ್ಮ ಕ್ಷೇತ್ರದಲ್ಲೇ ಮಾದೇವಪ್ಪನವ್ರು ಇದಾರೆ ನೋಡಿ. ಬನ್ನೂರಲ್ಲಿ ಈ ರೀತಿ ಸಮಸ್ಯೆ ಆಗಿದೆ ಅಂದ್ರೆ ನಮ್ಮ ತಾಲೂಕಲ್ಲೇ ಇಡೀ ಇದರಲ್ಲಿ ಹಿಂಗ್ ಸಮಸ್ಯೆ ಆಗ್ತದೆ. ನಂದೇನು ಅಂತಂದ್ರೆ, ಆನ್ ದ ಡೆಲಿವರಿ 13ನೇ ತಾರೀಕು ಅಂತ ನೀವು ಸಿಲಿಂಡರ್ ಕೊಟ್ಟಿಲ್ದ್ರು ಯಾಕೆ ಮೆಸೇಜ್ ಆಗ್ತಾ ಇದ್ದೀರಾ? ಇದು ಕಾಳ ಸಂತೆಯಲ್ಲಿ ಇನ್ನೊಂದ್ ಕಡೆ ಮಾರಾಟ ಮಾಡ್ತಾ ಇರುವಂತ ಒಂದು ಉದಾಹರಣೆ. ನಾನು ಯಾವನ್ ಪರವಾಗೂ ಮಾತಾಡ್ತಿಲ್ಲ, ಆಯ್ತಾ, ಜನಗಳ ಪರವಾಗಿ ಮಾತಾಡ್ತಿರೋದು. ಇದೇ ತರ ಹಿಂದೆ ಎಲ್ಲ ಬರ್ತಿರ್ಲಿಲ್ಲ ಮೆಸೇಜ್ ನಿಮ್ಗೆ? ಇಲ್ಲ ಆತರ ಏನ್ ಬರ್ತಾರೆ ಸರ್? ನಮ್ದು ಸಿಲಿಂಡರ್ ಬಂದಾದ್ಮೇಲೆ ಆನ್ ದ ಡೆಲಿವರಿ ಅಂತ ಬರ್ತಿತ್ತು. ಇದೇ ಮೆಸೇಜ್ ಹಿಂದೆ ಗ್ಯಾಸ್ ಅಭಾವಕ್ಕೆ ಬರಕ್ಕಿಂತ ಮೊದಲೇ ಬರ್ತಾ ಇರ್ಲಿಲ್ವಾ? ಅಲ್ಲ ಅಂದ್ರೆ ಈ ರೀತಿ ಬರ್ತಿರಲ್ಲ ಸರ್. ನಮ್ಗೆ ಸಿಲಿಂಡರ್ ಬುಕ್ ಮಾಡಾದ್ಮೇಲೆ ತಂದು ಮನೆ ಕೊಟ್ಟಾದ್ಮೇಲೆ ಅವರು OTP ಹೇಳಾದ್ಮೇಲೆ ಆನ್ ದ ಡೆಲಿವರಿ ಅಂತ ಬರ್ತಿತ್ತು. ಈಗ ಏನು ಇಲ್ಲ, ಆನ್ ದ ಡೆಲಿವರಿ ಅಂತ ಬರ್ತಾ ಐತೆ. ಈಗ 20 ದಿನ ಆಗೈತೆ. ಈಗ ಇನ್ನೊಂದ್ ಗ್ಯಾಸ್ ಬುಕ್ಕಿಂಗ್ ಟೈಮಿಂಗ್ಸ್ ತೋರ್ಸೋದು 7ನೇ ತಾರೀಕು ಇನ್ನೊಂದ್ ಗ್ಯಾಸ್ ಬುಕ್ ಮಾಡಬಹುದು ಅಂತ ತೋರ್ತಾ ಐತೆ. ಮೊದಲನೇದ ಇನ್ನೂ ಸಿಲಿಂಡರ್ ಬಂದಿಲ್ಲ, ಏನ್ ಮಾಡೋದು? ಇದು ನಮ್ಮ ಆತಂಕ. ಅದಕ್ಕೆ ನೀವು ಏನ್ ಹೇಳ್ತೀರಾ ಈ ವಿಚಾರವಾಗಿ? ಅದೇ ಸರ್, ಈ ತರ ನಡೀಬಾರದು. ಈಗ ಇವರು ಮೋದಿ ಅವರು ಡೈರೆಕ್ಷನ್ ಕೊಟ್ಟಿದ್ದಾರೆ ಯಾವ ರೀತಿ. ಈಗ ಈ ತರ ಸಮಸ್ಯೆ ಆಗ್ತಿದೆ, ಗ್ಯಾಸ್ ಏಜೆನ್ಸಿ ಫೋನ್ ಎತ್ತಾ ಇಲ್ಲ. ಅವ್ರು ಕೂಡ ಇಲ್ಲಿಗೆ ನಿನ್ನೆ ಬಂದಿದ್ರು ಅಂತೀರಾ, ಇವತ್ತು ಕೂಡ ಬಂದಿಲ್ಲ. ಆಯ್ತಾ, ಮಾಡಿದ್ದಾರೆ. ಎಷ್ಟು ಜನಕ್ಕೆ ಸರ್ ದಿನ ಗಾಡಿಗಳು ಬರ್ತಾ ಇದೆ. ಈಗ 7 ಗಂಟೆಗೆ ಎಲ್ಲರೂ ಬರೋಕ್ ಕೇಳಿದ್ರು, ಇಲ್ಲಿಗೆ ಎಲ್ಲರೂ ಬಂದಿದ್ದಾರೆ. ಈಗ ಅಲ್ಲಿ 12 ಗಂಟೆ ಅಂತ ಇದಾರೆ. ಈಗ ನೀವೇ ಗಮನಿಸಬಹುದು, ಗಾಡಿಗಳೆಲ್ಲ ಇಲ್ಲೇ ಇದ್ದು. ಈಗ ನೀವೆಲ್ಲ ಬಂದ್ಮೇಲೆ ಗಾಡಿಗಳು ಅತ್ತಗಿತ್ತಾಗ ಹೋಗ್ತಾ ಇದೆ. ಬೇರೆ ಕಡೆ ಡಿಸ್ಪ್ಯೂಟ್ ಆಗಲ್ಲ ಏನಿದೆ, ಬೇರೆ ಕಡೆ ಡಿಸ್ಪ್ಯೂಟ್ ಆಗ್ಬೋದು. ಎಲ್ಲ ಖಾಲಿ ಗಾಡಿನೇ, ಬೇರೆ ಕಡೆ ಡಿಸ್ಪ್ಯೂಟ್ ಆಗ್ಬೋದು. ಈಗ ನಮ್ಮನೇಲಿ ಬಾಳೆಗಿಡಿಸಿ ಇನ್ನೊಂದ್ ಕಡೆ ಡಿಸ್ಪ್ಯೂಟ್ ಮಾಡಬಹುದು. ಇದು ಒಂದು ಕಾಳ ಸಂತೆಯಲ್ಲಿ ಮಾರಾಟ ಮಾಡುವಂತ ಒಂದು ವ್ಯವಸ್ಥೆ ಇಲ್ಲಿ ರೂಪಿತ ಆಗದೆ. ಈಗ ಒಂದ್ ನಿಮಿಷ, ನಿಮ್ ಕಾಳ ಸಂತೆಯಲ್ಲಿ ಮಾರಾಟ ಮಾಡ್ತಾರೆ ಅಂತ ಅನುಮಾನ ಇದ್ರೆ 112 ಫೋನ್ ಮಾಡಿ, ಇರಾಜಕ್ಕೆ ಬರ್ತಾರೆ, ಹಿಡ್ಕೊಡಿ ನೀವು. ಖಂಡಿತ. ಈಗ ನಾವು ಜನ ಬುದ್ಧಿವಂತರಾಗ್ಬೇಕ್ರಿ. ಜನ ಯಾವತ್ತೊಬ್ಬ ಗ್ಯಾಸ್ ಇಲ್ಲ ಅಂದ್ಬಿಟ್ಟು ನಮ್ಮನೆ ಬುಡಕ್ ಬೀಳ್ತು ಅಂದಿದ ತಕ್ಷಣ ಬರೋದಲ್ಲ ಅಲ್ವೇ?
ಹೌದು ಸರ್, ಇದು ದಯವಿಟ್ಟು ಇದು ಜನಗಳಿಗೆ ಈ ತರ ಸಂಕಷ್ಟ ಆಗಿದೆ. ಸುದ್ದಿ ಮಾಡ್ಬಿಡಲ್ಲ, ಎಲ್ಲಿ ಕಳಿಸ್ಬೇಕು ನಮ್ಗೆ ಗೊತ್ತಾ ಕಳಿಸ್ತೀವಿ. ಈ ಸಂಬಂಧಪಟ್ಟಂತ ಏಜೆನ್ಸಿ ಮಾಲೀಕರಿಗೆ ನಾವು ಆಫೀಸ್ ಹತ್ರ ಹೋಗ್ತಾ ಇದೀವಿ. ಈಗ ಒಂದು 10 ಗಂಟೆಗೆ ಓಪನ್ ಆಗತ್ತೆ, ಹೋಗ್ತಾ ಇದೀವಿ. ಅವ್ರು ಬಂದು ಇಲ್ಲಿ ನಮ್ಗೆ ಉತ್ತರ ಕೊಡ್ಬೇಕು, ಏನಾಗಿದೆ, ಏನು ಎತ್ತ, ಇದ್ರ ಸಮಸ್ಯೆ ಏನು ಅಂತ ಉತ್ತರ ಕೊಡ್ಬೇಕು ಸರ್. ಓಕೆ ಓಕೆ, ಏನ್ ಹೇಳ್ತೀರಿ ಸರ್? ಸರ್ ಅಲ್ಲ ಅವ್ರು ಹೇಳ್ದೆ ಕರೆಕ್ಟ್, ನಮ್ಮ ಬ್ರದರ್ ಹೇಳ್ದೆ ಕರೆಕ್ಟ್. ಓಕೆ, ಇನ್ನಾರ ಮಾತಾಡ್ತೀರೇನ್ರಿ ಸತ್ಪಜಗಳ? ಮಾತಾಡಿ, ನಿಮ್ ಸಮಸ್ಯೆಗಳು ಏನಾಗಿದೆ ಹೇಳಿ. ಅಲ್ಲ ಮಾತಾಡ್, ನಾನು ಬರುವಂತಲ್ಲ, ನೀವು ಮಾತಾಡ್ಬೋದು. ದೇವರುಗಳು ಆ ಕಡೆ ಈ ಕಡೆ ಮರ್ಯಾಗ ಹೋದ್ರ ಡೈರೆಕ್ಟ್ ಆಗಿ ಏನಂದ್ರು ಉತ್ತರ ಕೊಟ್ರು. ಈ ಜನ ಮುಂದೆ ಅಂತ ಹೇಳ್ಬೇಕಾದ್ರು ಕರ್ತವ್ಯ ದೇವರುಗಳು ಇವರೆಲ್ಲ ಅತ್ತಾಗ ಖಾಲಿ ಗಡಿ ತಗತಾಗ ಸೈಡ್ ಹೊಂಟದ್ರ ಬಂದ್ ಜನ ಇಲ್ಲಿ ನಿಂತಿದ್ದು ಅವ್ರಿಗೆ ಅವ್ರ ಮಂದ್ ಖಾಲಿ ಮಟ್ಟಕ್ಕೆ ಹೋಗುದು. ಇಲ್ಲಿವರೆಗೂ ಗಾಡಿ ನಿಂತಿದ್ ಗಾಡಿ ಪಟ್ಟೆ ಉಂಡಿಯಿಂದ ಈಗ ಕಾಯ್ತಾ ಇರ್ಲಿ ನೋಡ್ಕೊ ಅರೆ ಅತ್ತಾಗಿದ್ದಾಗ ಒಲಿ ಅಂದ್ಬಿಟ್ಟು ಗಾಲಿ ತಗದಾಗ ಸೈಡ್ ಹೊಂಟದ್ರ ಇಲ್ಲಿ ಏನ್ ಜನ ಏನ್ ಮಾಡ್ತಾರ ಇಲ್ಲಿ? ಹಂಗಾರೆ ಉತ್ತರ ಕೊಡ್ಬೇಕು ಬಂದು ಅಂತ. ಉತ್ತರ ಕೊಡ್ಬೇಕು, ಇವ್ರು ಕೊಡ್ಬೇಕಿಲ್ಲ ಅವ್ರು ಕೊಡ್ಬೇಕು. ಈಗ ಇಷ್ಟು 10 ಜನ ಕೆಲಸಗಾರ ಇರ್ತಾರೆ, ನಿಮ್ಮನ್ನ ಯಾರೋ ಒಬ್ರು ಇರ್ತಾರೆ ಅನ್ಕೊಳ್ಳಿ, ಇದೇ ಪರಿಸ್ಥಿತಿ ಯಾರು ಅವ್ರಿಗೆ ಏನ್ ಮಾಡ್ತೀರಾ? ಅವ್ರು ಓನರ್ ಬರ್ಬೇಕಾ, ಈ ಹುಡುಗರು ಹೇಳ್ಬೇಕಾ ಉತ್ತರನ? ಅವಾಗ ಏನಾಯ್ತದ ಕೆಲಸ ಉತ್ತರನ ಓನರ್ ಹೇಳ್ಬೇಕಾ, ಹುಡುಗರು ಹೇಳ್ಬೇಕಾ? ನಾನು ಕೇಳೋ ಕ್ವಶನ್ ಹೇಳಿ. ಅದನ್ನ ಹೇಳದಕ್ಕೆ ಉತ್ತರ ಕೊಟ್ಬಿಟ್ಟು ಹೋಗ್ಬೇಕು. ನಿಮ್ಗೆ ಉತ್ತರ ಕೊಡೋರು ಕೆಲಸಗಾರರು ಬೇಕಾ, ಓನರ್ ಬರ್ಬೇಕಾ? ಬಂದ್ಬಿಡಿ ಸೈಡ್ಗ ಬಂದ್ರು ಪರವ ಮಾಡ್ತೀನಿ ಅವ್ರಿಗೆ ಬೈರಂಗ ನಮ್ಗೆ ಬರೋಕ್ ಹಾಕಿಲ್ಲ. ನೀವು ಸೈಡ್ ಗೊಂಟಾಗ ಬರೋದೆಲ್ಲ ಆಳು ಕೆಲಸ ಪಲ್ಸ ಕಡ್ದೋಗಿರ್ತಾರ. ಬಂದಾಗ ನಾವು ಸಮಸ್ಯೆ ಸಮಿತಿ ಆಯ್ತದ ಅಂತ ಹೇಳ್ಕತ್ತಾರ ಅವ್ರ ಹತ್ರ. ಅವಾಗ ಅವ್ರ ಸಮಯ ಅವ್ರ ಸೈಡ್ ಹೊಂಟೋಗಿರ್ತಾರ. ಈಗ ನಮ್ಮ ಇರೋರೆಲ್ಲ ನಾವ್ ಹೇಳ್ತೀನಿ, ನಮ್ ಕೆಲ್ಸಕ್ಕೆ ನಾವ್ ಹೊಂಟೋಗಿರ್ತೀನಿ. ನೀವ್ ಮಾತಾಡ್ದಿಲ್ಲ ಬಪ್ಪೈಲಿ ಅಂತ ಕರೀಗ್ ಹೋಗೋರುವಾಗ ನನ್ ಕೆಲ್ಸಕ್ಕೆ ನಾನು ಹೋಗಿರ್ತೀನಿ. ನೀವ್ ಎಲ್ಲಿ ಹುಡುಕವ್ರಿಗೆ ಆಯ್ತದ ನನ್ನ? ಈಗ 500 ಜನ ಇದ್ರು ಬೆಳಿಗ್ಗೆ, 500 ಜನ ಬರೀ 100 ಜನ ಬಂದಿದ್ರು. ಇನ್ನೊಂದ್ 1/4 ಗಂಟೆ ಬಿಟ್ರೆ 10 ಜನಕ್ಕೆ ಬರ್ತಾರ. ಅದರಲ್ಲಿ ಒಬ್ಬರೇ ಮಾತಾಡ್ತಾ ಇರೋದು ನೀವು? ಆ ಮಟ್ಟಿಗೆ ಬಂದಾಗ ಇಲ್ಲಿ ಏನ್ ಮಾತಾಡ್ರಿ ಅಂತ ಯಾರಿಗೂ ಗೊತ್ತಿರಕ್ಕಿಲ್ಲ. ಅವಾಗ ಅವ್ರ ಸಮಿತಿ ಆದ್ಮ್ಯಾಗ ಅವ್ನು ಬರ್ತಾನ, ಸಮಾಧಾನ ಮಾಡ್ತಾನ, ಅವ್ರು ಕಳ್ಸ್ಬಿಡಪ್ಪ ಅಂತ ಕಳ್ಸ್ಬಿಟ್ಟಿರ್ತಾನ. ಇನ್ಯಾರ ಮಾತಾಡ್ತೀರೇನ್ರಿ ಸತ್ಪ್ರಜೆಗಳ? ಯಾರು ಏನು ಮಾತಾಡೋಂಗಿಲ್ಲ, ಅದೊಂದು ಸಾಲ್ವ್ ಮಾಡಿಸಿ. ನೀವೇ ಮಾತಾಡಿ ಸಾಲ್ವ್ ಮಾಡಿಸಿ. ಈಗ ನೀವು ಬೆಳಿಗ್ಗೆ ಬಂದಾಗ ಎಷ್ಟು ಜನ ಇತ್ತು ಇಲ್ಲಿ? ಈ ಸ್ಪಾಟ್ ಬನ್ರಿ, ಖಾಲಿ ಆಯ್ತಾವೆ. ಖರ್ಚಾಗುತ್ತೆ, ದುಡ್ಡೇನ ಖರ್ಚಾಗುತ್ತೆ ಇಲ್ಲ ತಾನೆ? ಏನ್ ವಿಚಾರ ಹೇಳಿ, ನಿಮ್ ಕಷ್ಟ ಹೇಳಿ. ಇದು ಭಾರತ್ ಗ್ಯಾಸ್ ಬುಕ್ ಮಾಡಿ 13ನೇ ತಾರೀಕು ಬುಕ್ ಮಾಡಿರೋದು. ಮೊದ್ಲೆಲ್ಲ ಹಿಂದೆ ಕರೆಕ್ಟ್ ಆಗಿ ಬರ್ತಾ ಇತ್ತು, ಇವಾಗ ತೊಂದರೆ ಆಗಿದೆ. ಈಗ 13ನೇ ತಾರೀಕು ಬುಕ್ ಮಾಡಿ ಇಲ್ಲಿಗೆ 18 ದಿನ ಆದ್ರೂ ನಮ್ ವೇಟ್ ಮಾಡಿಸ್ತಾ ಇದ್ರೆ ಇದಕ್ಕೆಲ್ಲ ವ್ಯವಸ್ಥೆ ನಾವ್ ಈಗ ಅನ್ಬೋದು, ಆಟೋದವ್ರು ಅನ್ಬೋದು, ಎಲ್ಲ ಅನ್ಬೋದು. ಈಗ ಮೇನ್ ಯಾರು ಅಂದ್ರೆ ಡೀಲರ್ಶಿಪ್ ಮುಖ್ಯವಾಗಿ ಚೆನ್ನಾಗಿ ನಿಭಾಯಿಸಿದ್ರೆ ಈ ತೊಂದರೆ ಬರಲ್ಲ ಅಂತ ನನ್ನ ಅನಿಸಿಕೆ ಹೇಳ್ತಾ ಇದ್ದಾರೆ. ಸರ್ ಎಷ್ಟು ವರ್ಷದಿಂದ ಗ್ಯಾಸ್ ತಗೋತಾ ಇದ್ದೀರಾ? ನಾವು ಸುಮಾರು ಒಂದು 8 ವರ್ಷದಿಂದ ತಗೊಳ್ತಾ ಇದ್ದೀವಿ ಸರ್. ಓಕೆ, ಅವಾಗಿಂದ ಸಮಸ್ಯೆ ಇತ್ತಾ? ಅವಾಗಿಂದ ಏನ್ ಸಮಸ್ಯೆ ಇಲ್ಲ. ಏನ್ ಸಮಸ್ಯೆ ಬರುತ್ತೆ ಅವಾಗ ನಿಭಾಯಿಸಬೇಕಾದ ಕರ್ತವ್ಯ ಡೀಲರ್ಶಿಪ್. ಅವರು ಈಗ 8 ವರ್ಷದಿಂದ ಏನು ತೊಂದರೆ ಇಲ್ಲ, ಮನೆಗೆ ತಂದಾಗ್ತಾ ಇದ್ರು. ಇವಾಗ ಪ್ರಾಬ್ಲಮ್ ಇದೆ ಎಂದಾಗ ಈಗ ಅವ್ರ ಸಮಸ್ಯೆನ ಅವ್ರು ಖುದ್ದಾಗಿ ನಿಂತು ಬಗೆಹರಿಸಬೇಕಾದ ಅವ್ರ ಕರ್ತವ್ಯ. ಈ ಟೈಮಲ್ಲಿ ಸರಿಯಾಗಿ ಮಾಡ್ಬೇಕು ತಾನೆ. ಹಿಂದೆ ನಮ್ಗೆ ಚೆನ್ನಾಗಿದ್ದಾಗ ಏನು ಅವಶ್ಯಕತೆ ಇಲ್ಲ. ಈ ಡೀಲರ್ಶಿಪ್ ಟಿ ನರಸೀಪುರಕ್ಕೆ ಬೇರೆ ಇದೆ, ಬನ್ನೂರು ಬೇರೆ ಇದೆ. ಟಿ ನರಸೀಪುರದ್ದು ಮನೆ ಮನೆಗೆ ಬರ್ತಾ ಇದೆ. ನಮ್ದು ವ್ಯಾಸರಾಜಪುರ ಟಿ ನರಸೀಪುರ ತಾಲೂಕು. ನಮ್ದು ಗ್ಯಾಸ್ ಇಲ್ಲಿದೆ, ನಮ್ದು ಇಲ್ಲಿದ್ ಮಾತ್ರ ಪ್ರಾಬ್ಲಮ್ ಆಗ್ತಾ ಇದೆ. ನರಸೀಪುರದ್ದು ನಿನ್ನೆನು ಬಂದು ಮನೆ ಮನೆಗೆ ಆ ಡೀಲರ್ಶಿಪ್ ಕಳಿಸ್ತಾ ಇದ್ದಾರೆ. ಇಲ್ಲಿ ಅವ್ರು ಯಾಕೆ ಬನ್ನೂರು ಅವ್ರು ಪ್ರಾಬ್ಲಮ್ ಕೊಡ್ತಾ ಇದ್ದಾರೆ? ಇಲ್ಲಿಗೆ ಬರ್ತಾ ಇದೆ ಸಿಲಿಂಡ್ರು, ಆದ್ರೂ ಜನಗಳಿಗೆ ತಲುಪ್ತೆ. ನಾನು ನೋಡಿ 12ನೇ ತಾರೀಕು ಬುಕಿಂಗ್ ಮಾಡಿ, ಇವತ್ತಾದ್ರೂ ಸಿಲಿಂಡರ್ ನಿನ್ನೆ ಬಂದ್ರೆ ತಿರ್ಕೊಂಡು ಹೋದೆ, ಇವತ್ತು ಬಂದ್ರೆ ಇವತ್ತು ಹಿಂಗೆ ಇಲ್ಲ ಇಲ್ಲ ಮನೆಯಲ್ಲಿ ಗರ್ಭಿಣಿ ಇದ್ದಾರೆ. ಆಯ್ತು ಸರ್, ಈಗ ಇಷ್ಟೆಲ್ಲ ಜನ ಬಂದ್ರು, ಜನ ಜಾತ್ರೆ ಆಯ್ತು, ಗ್ಯಾಸ್ ಜಾತ್ರೆ ಮಾಡಿದ್ರ ಇಲ್ಲಿ ಆಯ್ತು, ಮುಂದಕ್ಕೆ ಏನ್ ಮಾಡ್ತೀರಾ? ಇವತ್ತು ಬರೋದಿಲ್ಲ ಅನ್ಕೊಳ್ಳಿ ಉದಾಹರಣೆಗೆ, ಮುಂದಕ್ಕೆ ಏನ್ ಮಾಡ್ತೀರಾ? ಮುಂದಕ್ಕೆ ತೊಂದರೆ ಇಲ್ಲ ಸರ್, ನಮಗೆ ತೊಂದರೆ ಆಗುತ್ತೆ. ಮುಂದಕ್ಕೆ ಸಂಬಂಧಪಟ್ಟ ಯಾರಿಗೆ ಫೋನ್ ಮಾಡ್ತೀರಾ? ಭಾರತ್ ಗ್ಯಾಸ್ ಕಸ್ಟಮರ್ ಕೇರ್ ನಾವು ಫೋನ್ ಮಾಡ್ಬೇಕಷ್ಟೇ. ಕಸ್ಟಮರ್ ಕೇರ್ ನೀವು ಹೋಗಲ್ಲ ಅಂತ ಜನ ಹೇಳ್ತಾವ್ರಲ್ಲ. ಕಸ್ಟಮರ್ ಕೇರ್ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಸಿಗ್ತಾ ಇಲ್ಲ. ನಾನು ಮೊನ್ನೆ ಎಲ್ಲ ಕಾಂಟ್ಯಾಕ್ಟ್ ಮಾಡಿದೆ, ಅದು ಸಿಗ್ತಾ ಇಲ್ಲ. ಕಸ್ಟಮರ್ ಕೇರ್ ಎಲ್ಲ ಸ್ವಿಚ್ ಆಫ್ ಆಗಿದೆ. ಏನ್ ಮಾಡೋದು ಅಂತ ನೀವೇ ಮಾಡ್ಕೊಡ್ತೀವಿ. ನಾವು ಅಯ್ಯೋ ಜನಗಳಿಗೆ ಬುದ್ಧಿ ಹೇಳಿಸೋ ದೊಡ್ಡವರಲ್ಲ ನಾವು. ಆಯ್ತು, ನಿಮ್ ಸಮಸ್ಯೆ ಕೇಳ್ಕೊಂಡು ಸಾರ್ವಜನಿಕರು ಕೊಡುವಂತದ್ದು ಸುದ್ದಿಗಳನ್ನ ಕಳಿಸೋದು ಮತ್ತೆ ಸಂಬಂಧಪಟ್ಟಂತ ಅಧಿಕಾರಿಗಳು ಬನ್ನೂರು ವ್ಯವಸ್ಥೆ ಸರಿಯಾಗಿ ಮಾಡ್ತಾರೆ. ಯಾರು ಮಾಡ್ಬೇಕಾದ್ರೆ? ಯಾರು ಈ ಸರ್ಕಾರದವ್ರು ಮಾಡ್ಬೇಕು ಸರ್. ಯಾರು ಮಾಡ್ಬೇಕು? ಸರ್ಕಾರ ಅಂದ್ರೆ ಯಾರು ಸರ್? ಸರ್ಕಾರ ಅಂದ್ರೆ ಈಗ ಪ್ರೆಸೆಂಟ್ ರೂಲಿಂಗ್ ಸರ್ಕಾರ ಇರುತ್ತೆ, ಅದು ಮಾಡಬೇಕು. ಮಾಡಿ ಮತ್ತೆ ಫೋನ್ ನರಸೀಪುರ ತಾಲೂಕು ಮಾಡಿ, ಜನಪ್ರತಿನಿಧಿಗಳು ಫೋನ್ ಮಾಡಿ, ಮತ್ತೆ ಜನಪ್ರತಿನಿಧಿಗಳು ಮಾಡಬೇಕು.
ತಹಸೀಲ್ದಾರ್ ಶ್ರೀನಗರ ತಾಲೂಕು ಸಂಬಂಧಪಟ್ಟ ತಹಸೀಲ್ದಾರ್ ಅವರು ಇದು ಮಾಡ್ಕೊಂಡು ಮಾಡಬೇಕು. ಮತ್ತೆ ಡೀಲರ್ಶಿಪ್ ಯಾರು ಬರ್ಬೇಕಂತಾರ ಗೊತ್ತಾ ಇಲ್ಲಿಗೆ? ಈ ಒಂದು ಗ್ಯಾಸ್ ಜಾತ್ರೆ ನಡೀತಿದೆಯಲ್ಲ, ಇಲ್ಲಿಗೆ ಯಾವ ಅಧಿಕಾರಿಗಳು ಬಂದಿದ್ದಾರೆ? ಯಾರು ಬಂದಿಲ್ಲ ಸರ್. ಯಾರು ಬಂದಿಲ್ಲ. ಅಲ್ಲ, ಪೊಲೀಸ್ ಇಲಾಖೆಗೆ ಮಾತ್ರ ಫೋನ್ ಮಾಡಿದ ತಕ್ಷಣ ಓಟ್ ಬಂದ್ಬೇಕು ಪೊಲೀಸ್ ಇಲಾಖೆ, ಇಲ್ಲ ಅಂತಂದ್ರೆ ಪೊಲೀಸ್ ಸರಿ ಇಲ್ಲ ಅಂತಾರೆ ಜನ. ಆಯ್ತಾ, ಯಾವ ಅಧಿಕಾರಿಗಳು ಬರ್ಬೇಕು ಅಂತ ಗೊತ್ತಿಲ್ಲ ಅಂತ ಕೆಲವೊಂದು ಜನಗಳಿಗೆ. ಆಯ್ತಾ, ನೋಡಿ ಇಷ್ಟು ನಿನ್ನೆ ಮೊನ್ನೆಯಿಂದನೂ ಕೂಡ ತಾವೇ ಹೇಳ್ತಾ ಇದ್ದೀರಾ ದೊಡ್ಡ ಸಮಸ್ಯೆ ಆಗ್ತಿದೆ ಇಲ್ಲಿ ಅಂತ. ಹಾಗಾಗಿ ಯಾವ ಅಧಿಕಾರಿಗಳು 7 ಗಂಟೆಯಿಂದ ಸುಮಾರು ಇಲ್ಲಿ 200 ರಿಂದ 300 ಜನರಷ್ಟು ಬಂದು ಈಗ ವೆಯ್ಟ್ ಮಾಡಿ ಗ್ಯಾಸ್ ಇಲ್ಲೇ ಬನ್ನಿ ಅಂತ ಹೇಳಿ ಬರಲಿಲ್ಲ, ವಾಪಸ್ ಹಿಂದಕ್ಕೆ ಹೋಗಿದ್ದಾರೆ. ಅವ್ರ ಕೆಲಸ ಕಾರ್ಯಗಳನ್ನು ಬಿಟ್ಟು ನಮ್ಮ ಕೆಲಸ ಕಾರ್ಯಗಳನ್ನ ಕೂಡ ಬಿಟ್ಟು ನಾವು ಮಾಧ್ಯಮದವರು ಕರ್ದೇಟ್ಗೆ ಜನ ಬರ್ಬೇಕು, ಇಲ್ಲ ಅಂದ್ರೆ ಅವನು ಶಾಮೀಲ್ ಆಗ್ಬಿಟ್ಟು ಕಣಲ್ಲ ಅನ್ಕೊಂಡು ಹೋಗುದು. ಇದು ಹಣೆ ಬರ. ಎಸ್ ವೀಕ್ಷಕ ನಮಸ್ಕಾರ. ಪೊಲೀಸ್ನವರು ನಮ್ಗೆ ರಕ್ಷಣಾ ಕೊಡಕ್ ಬಂದಿರೋ ಸರ್. ಅವ್ರೇನು ಯಾರೋ ಪಕ್ಷಪಾತಿಯಾಗಿ ಬಂದಿಲ್ಲ. ಅವರು ಹೌದು, ಮೇನ್ ಡೀಲರು ಇದೇ ಇದ್ ಮಾಡ್ಬೇಕು. ಈಗ ಇಲ್ಲಿ ನೀವು ಬರಗಿನ ಮುಂಚೆ ಎಷ್ಟು ಜನ ಇದ್ರು, ಏನಾರು ಒಬ್ರಿಗೊಬ್ರು ಗುದ್ದಾಟ ಆಗಿದ್ದು ಗೊತ್ತೇ. ಏನು ನಮ್ಮ ರಕ್ಷಣೆ ಕೊಡಕ್ ಬಂದಿರೋದು ಅವರ ಒಂದು ಹೊಣೆ ಪಾಪ. ಅವ್ರು ಇಲ್ದ ಹೋದ್ರೆ ನಮ್ಮ ಪಬ್ಲಿಕ್ ಏನು ಮಾಡಕ್ಕಾಗಲ್ಲ. ಆಯ್ತು, ಈಗ ಇನ್ನೇನು ಮಾತಾಡ್ತೀರಾ? ಇಲ್ಲ, ಗ್ಯಾಸ್ ಏಜೆನ್ಸಿ ಬಗ್ಗೆ ಏನು ಹೇಳ್ತೀರಾ? ಅದೇನೆ ಅವ್ರು ಕರೆಸಿ ಇಲ್ಲ ಆಫೀಸ್ ಹತ್ರ ಹೋಗ್ತಾರೆ, ಸ್ಟ್ರೈಕ್ ಮಾಡ್ತೀರಾ? ಅಲ್ಲೂ ಬರ್ಲಿ ಬಿಡಿ. ನೋಡ, ಆ ಗ್ಯಾಸ್ ಪಾಪ ಹುಡುಗರು ಇದಾರೆ, ಅವ್ರು ಫೋನ್ ಮಾಡಿ ಏನ್ ಮಾತಾಡ್ತಾರೆ ಅಂತ. ಅದೇನ್ ಮಾತಾಡಿದೇನ್ರಿ ಅವ್ರ ಹೆಸರೇನು ಸರ್? ಮಾತಾಡಿದ್ರೆ ನಿಮ್ಮ ಕೊಡಿ ಒಂಚೂರು ಫೋನ್ ಮಾತಾಡೋಣ. ಸ್ವಿಚ್ ಆಫ್ ಆಗವೆ ಸರ್, ನಾನೇ ಕೊಟ್ಟಿರ್ಲಿಲ್ಲ ನಿಮ್ಗೆ, ಎಲ್ಲ ಸ್ವಿಚ್ ಆಫ್ ಆಗವೆ. ಓಕೆ ಓಕೆ ಓಕೆ. ಎಸ್ ವೀಕ್ಷಕ ನಮಸ್ಕಾರ. ಇಷ್ಟೊತ್ತವರೆಗೂ ಜನ ಸಾಮಾನ್ಯನ ಮಾತು ಕೇಳಿದ್ರಿ, ಆಯ್ತಾ? ನೋಡಿ ಇದು ಕತೆ ಏನಿದೆ ಅಂತ ಹೇಳ್ತೀನಿ ನಿಮ್ಗೆ. ಎಸ್, ತಾವು ನೋಡ್ತಾ ಇರೋಂಥದ್ದು ಬನ್ನೂರಿನ ಭಾರತ್ ಗ್ಯಾಸ್ ಏಜೆನ್ಸಿಯ ಒಂದು ಗೋಡನ್ ಇದು. ಈ ಗೋಡನ್ ನಲ್ಲಿ ಅವರೇ ಹೇಳಿದ್ರು ಒಂದಷ್ಟು ಸತ್ಪ್ರಜೆಗಳು ಇವತ್ತವರೆಗೂ ಸ್ವಲ್ಪ ದಿನ ಎಲ್ಲ ಕೊಡ್ತಾ ಇದ್ರು. ಈಗ ಏನು ಕೊಲ್ಲಿ ಯುದ್ಧಗಳು ಸ್ಟಾರ್ಟ್ ಆಗಿದೆ, ಆ ಕೊಲ್ಲಿ ಯುದ್ಧಗಳ ವಿಚಾರವಾಗಿ ಇವತ್ತು 1 ತಿಂಗಳಿಂದ ಗ್ಯಾಸ್ ಅಭಾವ ಅಂತ. ಕೇವಲ ಇದೊಂದೇ ಸಂಸ್ಥೆಗಲ್ಲ, ಎಲ್ಲ ಏಜೆನ್ಸಿಗಳು ಕೂಡ ಆಗಿದೆ. ಬಟ್ ನಿನ್ನೆ ಕೊಡ್ತೀನಿ ಅಂತಂದ್ರಂತೆ, ನಿನ್ನೆ ಕೊಟ್ಟಿಲ್ಲ ಅಂತ ಕೂಡ ಆಪಾದನೆ. ಇವತ್ತು 12 ಗಂಟೆಗೆ ಪಾಪ ಅವರು ಹೇಳಿದ್ರು. ನಿಮ್ಮ ಹೆಸರೇನು ಸರ್? ನಿನ್ನೆ ಕೊಟ್ರಾ? ಎಷ್ಟು ಜನ ಕೊಟ್ರು? ಓಕೆ, ಪಾಪ ಅವರು ಹುಡುಗ ವಿನಯ್ ಅವರು ಕೂಡ ಇವತ್ತು ಬರುತ್ತೆ ಗ್ಯಾಸ್ ಅಂತ ಕೂಡ ಹೇಳಿದ್ದಾರೆ. ಇದು ಸಮಸ್ಯೆ ಆಗಿರೋದು ತಮ್ಗೆಲ್ಲ ಗೊತ್ತಿದೆ, ಇಡೀ ದೇಶ ಸಮಸ್ಯೆ. ಬಟ್ ಒಂದ್ ವಿಚಾರ ಏನ್ ಗೊತ್ತಾ, ನೀವೇನ ಗ್ಯಾಸ್ ಕೊಡ್ಲಿಲ್ಲ ಅಂತಂದ್ರೆ ಏಜೆನ್ಸಿಗಳು ಉಗಿಯದೆ ಜನಪ್ರತಿನಿಧಿಗಳಿಗೆ, ಜನಗಳು ಉಗಿಯದೆ ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳು ನಿಲ್ಸ್ಕೊಂಡ್ಬಿಡ್ತಾರೆ. ಬಟ್ ಜನ ಉಗಿ ಜನಪ್ರತಿನಿಧಿಗಳಿಗೆ, ಸರ್ಕಾರಕ್ಕೆ ಹೆಸರು ಬರುತ್ತೆ. ಅದರ್ಥ ಮಾಡ್ಕೊಬೇಕು ನೀವು. ಬರೀ ನಾಟ್ ಓನ್ಲಿ ಗ್ಯಾಸ್ ಏಜೆನ್ಸಿಗಲ್ಲ ಅಥವಾ ಸಾರ್ವಜನಿಕ ಸಮಸ್ಯೆ ಅಲ್ಲ ಇದು. ಇವತ್ತಿನ ರೂರಲ್ ಪಾರ್ಟಿ ಸರ್ಕಾರ ಏನಿದೆ, ಇಲ್ಲಿರುವಂತ ಜನಪ್ರತಿನಿಧಿ ಯಾರು, ಬನ್ನೂರು ಹೋಬಳಿ ಟಿ ನರಸೀಪುರ ತಾಲೂಕಿನ ಜನಪ್ರತಿನಿಧಿಗಳಿಗೆ ಉಗಿಯೋದು ಜನ. ಹಾಗಾಗಿ ಜನ ಕೇಳ್ತಾ ಇರೋದು ಇಷ್ಟೇ, ನೀವು ನಮ್ಗೆ ಕರೆಕ್ಟ್ ಟೈಮ್ಗೆ ಇಂಥ ಕಡೆ ಬರ್ಬೇಕು ಅಂತ ಹೇಳಿ ಅಥವಾ ಇಂಥ ಕಡೆ ಕೊಡ್ತೀವಿ ಅಂತ ಹೇಳಿ ಗೋಡನ್ ಹತ್ರ ಗ್ಯಾಸ್ ಕೊಡಂಗಿಲ್ಲ ಆಸ್ ಪರ್ ರೂಲ್. ಇದೇನ್ರಿ ವಿನಯ್ ಅವರೇ, ಗೋಡನ್ ಹತ್ರ ಗ್ಯಾಸ್ ಕೊಡ್ಬೇಕು ಅಂತ ಇದೆಯಾ? ಕಾರಣ ಏನು ಅಂತಂದ್ರೆ, ಜನ ಯಾಕೆ ಬರ್ತಾರೆ ಅಂತಂದ್ರೆ, ನಾನು ಯಾವನ್ ಪರವಾಗೂ ಮಾತಾಡ್ತಿಲ್ಲ, ಅವ್ನು ಯಾವನ್ ಏಜೆನ್ಸಿ ನನಗೆ ಗೊತ್ತಿಲ್ಲ. ಆದ್ರೆ ಜನ ಗೋಡನ್ ಹತ್ರ ಬರಬಾರ್ದು, ಅದು ಇರೋಂತ ಒಂದು ಪ್ರೊಸೀಜರ್. ಆದ್ರೆ ವಿನಾಕಾರಣ ಬರಕ್ ಆಗ್ಬಿಟ್ಟಿದೆ ಇವತ್ತು ಸಮಸ್ಯೆ, ಆಯ್ತಾ? ನೀವು ಹೋಬಳಿಗಳಲ್ಲಿ ಈ ತರ ವ್ಯವಸ್ಥೆ ಇದೆ ಅಂತಂದ್ರೆ ಅವ್ರು ಕೇಳೋದು ಕೆಲವೊಂದು ಕ್ವಶನ್ಸ್. ನಮ್ಮ ಗ್ಯಾಸ್ ನ ನೀವು ಯಾಕೆ ಮುಂಚಿತವಾಗಿ ಬುಕ್ ಮಾಡ್ಕೋತೀರಾ, ನಮ್ಗೆ ಗೊತ್ತೇ ಇರಲ್ಲ, ಮೆಸೇಜ್ ಬರುತ್ತೆ ಅಂತ. ನಾಟ್ ಓನ್ಲಿ ಬಂದು ಸಮಸ್ಯೆ ಇಲ್ಲ, ಆಲ್ ಓವರ್ ಕರ್ನಾಟಕ ಇದೇ ಕತೆ. ಎಲ್ಲಾ ಗ್ಯಾಸ್ ಏಜೆನ್ಸಿ, ಎಲ್ಲಾ ಕಂಪನಿಗಳ ಗ್ಯಾಸ್ ಏಜೆನ್ಸಿ, ನಂದು ಕೂಡ 23ನೇ ತಾರೀಕು ಬುಕ್ ಮಾಡ್ಕೊಂಡಿದ್ದಾರೆ. ಕೇಳೋದು ಉಗಿದೆ ಅವ್ರಿಗೆ, ನಂದು ಹೆಂಗ್ರಿ ಬುಕ್ ಮಾಡಿದ್ರಿ ನೀವು ಅಂತ. ನಮ್ಗೆ ಗೊತ್ತಿದೆ ನಾವೇನ್ ಮಾಡ್ಬೇಕು ಅಂತ. ಆದ್ರೆ ಜನಸಾಮಾನ್ಯ ಏನ್ರಿ ಮಾಡ್ತಾರೆ? ನೀವು ಗ್ಯಾಸ್ ಏಜೆನ್ಸಿ ಯಾವ ತಗೊಂಡಿದ್ರೆ ಆನ್ಲೈನ್ ಚೆಕ್ ಮಾಡ್ತೀನಿ, ಯಾರ್ದು ಗ್ಯಾಸ್ ಏಜೆನ್ಸಿ ಏನು, ಎಷ್ಟು ಸ್ಟಾಕ್ ಇಷ್ಟು ಬಂದಿದೆ ನಿಮ್ಗೆ ಇಲ್ಲಿ. ನಾನು ಕೂಡ ಆರ್ಟಿನಲ್ಲಿ ಕೂಡ ಹಾಕ್ತೀನಿ, ಏನೆಲ್ಲ ಇವತ್ತು ಸಮಸ್ಯೆಗಳಿದೆ, ಎಷ್ಟು ಸಿಲಿಂಡರ್ ಸಪ್ಲೈ ಮಾಡಿದ್ರೆ ಅಂತ ಕೂಡ ಆರ್ಟಿನಲ್ಲಿ ಆರ್ಟಿ ಕಾರ್ಯಕರ್ತರು ನಿಮ್ಗೆ ಇದನ್ನ ಕಳಿಸ್ಕೊಡ್ತೀನಿ ನಿಮ್ಗೆ, ನಿಮ್ಮ ಗ್ರೂಪ್ಗೆ ಕೂಡ. ಹಾಗಾಗಿ ಇವತ್ತು ಈ ಸೀನ್ ಎಲ್ಲ ಬೇಕೇನ್ರಿ? ಜಾತ್ರೆ ಸೀನ್ ರೀ ಇದು. ಜನ ಆಗ್ಲೇ ಹೊರಟೋಗ್ಬಿಟ್ಟಿದ್ದಾರೆ ಪಾಪ, ಊಟ ತಿಂಡಿ ಮಾಡಿದ್ರೆ 7 ಗಂಟೆಗೆ ಬಂದು ಕಾಯ್ಕತ್ತಾರೆ. ಗ್ರಾಮೀಣ ಪ್ರದೇಶದಲ್ಲಿ ಇರುವಂತ ಸಮಸ್ಯೆ ಇದು. ಈಗ ಏನು ಅರ್ಬನ್ ಒಂದು ಜಲಸಂಧಿಯಿಂದ ಬಂದಂತ ಕಚ್ಚಾ ತೈಲಗಳು ಏನ್ ಬರ್ತಾ ಇದೆ, ಆಲ್ರೆಡಿ ಈಗ ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಟ್ ಆಗ್ತಿದೆ ಅಂತ ಬರ್ತಾ ಇದೆ. ನೀವು, ನಾನೇ ಆಗ್ಲೇ ಹೇಳಿದಿಲ್ಲ, ನೀವು ಮಾಡೋ ಕೆಲಸ ರಾಜ್ಯ ಸರ್ಕಾರಕ್ಕೆ ಉಗಿಯೋ ಜನ. ಮುಂದೆ ಎಲೆಕ್ಷನ್ ಬರ್ತಾ ಇದೆ, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಬರ್ತಾ ಇದೆ, ಗ್ರಾಮ ಪಂಚಾಯತ್ ಎಲೆಕ್ಷನ್ ಬರ್ತಾ ಇದೆ. ಜನ ಅರ್ಥ ಮಾಡ್ಕೋತಾರೆ, ಆಡಳಿತ ಪಕ್ಷಕ್ಕೆ ಏಟ್ ಆಗುತ್ತೆ. ನೀವು ಕೊಟ್ಟಂತ ಏಜೆನ್ಸಿನೇ, ಆಡಳಿತ ಪಕ್ಷ ಕೊಟ್ಟಂತ ಏಜೆನ್ಸಿನೇ ಇವತ್ತು ನಡೆಸ್ತಾ ಇರೋದು. ನಿಮ್ಮ ಏಜೆನ್ಸಿ ನಿಮ್ಗೆ ಸಮಸ್ಯೆ ಆದಾಗ ನಿಮ್ಮ ಆಡಳಿತ ಪಕ್ಷಕ್ಕೆ ಬರುವಂತದ್ದು ಸಮಸ್ಯೆ ಆಗುವಂಥದ್ದು. ಹಾಗಾಗಿ ಜನಪ್ರತಿನಿಧಿಗಳಿಗೆ ಉಗಿಯುವಂತ ಜನ ಇವತ್ತು ಆಗ್ಬಿಟ್ಟಿದೆ. ಆದ್ರೆ ಒಂದು ದಾರುಣ ಅಂತಂದ್ರೆ, ಇಲ್ಲಿ ಯಾವ ವ್ಯಾಪ್ತಿ ಬರುತ್ತೆ? ಉದಾಹರಣೆಗೆ ಈ ಎಲ್ಲಿ ಬರುತ್ತೆ ಅಂದ್ರೆ, ಇದು ವಿನಯ್, ಇದು ಎಲ್ಲಿಗೆ ಬರುತ್ತಪ್ಪ? ಇದು ಕೊಡಗಳ್ಳಿ ಪಂಚಾಯತಿಗೆ ಬರುತ್ತಾ, ಬನ್ನೂರು ಪುರಸಭೆಗೆ ಬರುತ್ತಾ? ಎಸ್, ಗೊತ್ತಿಲ್ಲ ಜನಕ್ಕೆ. ಕೊಡಗಳ್ಳಿ ಪಂಚಾಯತಿ ಆರೋಗ್ಯ ಯಾರು
ಹೆಲ್ತ್ ಆಫೀಸರ್ ಇದಾರೆ ಅಥವಾ PDO ಇದಾರೆ, ಅವ್ರು ಬರ್ಬೇಕು. ಜನಕ್ಕೆ ಗೊತ್ತಾ? ಗೊತ್ತಿಲ್ಲ. ಜನಕ್ಕೆ ಗೊತ್ತಿರೋದು ಒಂದೇ, ನಮ್ಮನೆ ಬೆಂಕಿ ಬಿದ್ದಾಗ ಬಿದ್ದು ಓಡ್ಬೇಕು ಅಂತ. ಹಾಗಾಗಿ ಕೊಡಗಳಿ ಗ್ರಾಮ ಪಂಚಾಯತಿ PDO ಬರ್ಬೇಕು ಅಥವಾ ಆರೋಗ್ಯ ಹೆಲ್ತ್ ಆಫೀಸರ್ ಇಲ್ಲಿ ಬರ್ಬೇಕು. ಬಂದಿಲ್ಲ. ತಿಳ್ಕೊಂಡ್ರ ಜನ ಏನು, ಬನ್ನೂರಿನಲ್ಲಿದೆ ಅಂದ್ರೆ ಎಲ್ಲೇ ಇರೋದು ಬನ್ನೂರಲ್ಲ, ಇದು ಕೊಡಗಳಿ ಗ್ರಾಮ ಪಂಚಾಯತಿಗೆ ಬರುತ್ತೆ. ಅಲ್ಲಿನ ಹೆಲ್ತ್ ಆಫೀಸರ್ ಕೂಡ ಬರಬೇಕು, ಅಲ್ಲಿನ ಅಧಿಕಾರಿಗಳು ಕೂಡ ಬರಬೇಕು. ಜೊತೆಗೆ ನಾವೇನ್ ನೋಡ್ತಾ ಇದೀವಿ ಇವತ್ತು, ಆಗ್ಲೇ ಹೇಳ್ದಂಗೆ ಜನಗಳು, ಜನಪ್ರತಿನಿಧಿಗಳ ಹೆಸರು ಬರಬೇಕು ಅಂತಂದ್ರೆ ನೀವು ಕೆಲಸ ಮಾಡ್ಬೇಕು. ಅಧಿಕಾರಿಗಳು ಕೆಲಸ ಮಾಡಿದ್ರದಕ್ಕೆ ಇವೆಲ್ಲ ದೊಂಬರಾಟಗಳು. ಹಾಗಾಗಿ ಏನು ಈ ಮಾತುಗಳು ಎಲ್ಲೇ ಇದೆ, ಇಲ್ಲಿಂದ ಕೊಡಗಳ್ಳಿವರೆಗೂ ಕೊಡಗಳ್ಳಿ ಗ್ರಾಮ ಪಂಚಾಯತಿಗೆ ಬರುತ್ತೆ. ಗೊತ್ತಿಲ್ದವರು ಏನೇನೋ ಮಾತಾಡ್ಬೋದು ಕೆಲವರು. ಹಾಗಾಗಿ ಏನೇ ಮಾತಾಡ್ರು ಜನಕ್ಕೆ ಅವ್ರು ಬುಡಕ್ ಬರೋಂತ ಗ್ಯಾಸ್ ಬರ್ಲಿಲ್ಲ ಅಂತಂದ್ರೆ ಇದು ಕತೆ ಆಗಿರೋದು. ಹಾಗಾಗಿ ಏನು ಮತ್ತೆ ಇನ್ನೊಂದು ಏನಂದ್ರೆ, ನಾನು ಇನ್ನೂ ಹಲವಾರು ಸುದ್ದಿಗಳನ್ನ ನಾನು ಜನಗಳ ಹತ್ರ ಪ್ರಸ್ತಾವನೆ ಮಾಡಬೇಕು. ನಾನು ಮಾಡೋ ಕಡೆ ಮಾಡ್ತೀನಿ. ಜೊತೆಗೆ ಭಾರತ್ ಗ್ಯಾಸ್ ಏಜೆನ್ಸಿ ಏನಿದೆ, ಇದು ಯಾರ್ದು, ಯಾವ ಏಜೆನ್ಸಿ, ಯಾರು ಕೊಟ್ಟೆ, ಸಬ್ ಏಜೆನ್ಸಿನ, ಮೇನ್ ಡಿಸ್ಟ್ರಿಬ್ಯೂಟರ್ ಏನು ಅಂತ ಕೂಡ ನೀವು ಆನ್ಲೈನ್ ಚೆಕ್ ಮಾಡಬಹುದು. ನಿಮ್ ಮೊಬೈಲ್ ಇದೆಯಲ್ರಿ, ಕೂತ್ಕೊಂಡು ರೀಲ್ಸ್ ಹಿಂಗ್ ತಳ್ತಾ ಇರ್ತಿರಲ್ಲ, ಬೆಳಗಾನ ಕೆಲ್ಸಕ್ಕೆ ಬರೋ ರೀಲ್ಸ್ಗಳನ್ನ ಚೆಕ್ ಮಾಡಿ ಹೊಡಿರಿ. ಭಾರತ್ ಗ್ಯಾಸ್ ಏಜೆನ್ಸಿ ನಂಬರ್ ಹಾಕಿದೆ ನೋಡಿ, ಅಲ್ಲಿ ಚೆಕ್ ಮಾಡಿ. ಜನ ಬುದ್ಧಿವಂತರ ಆಗೋರ್ಗು ಜನಾರ್ದನ ಬಂದ್ರು ಏನೂ ಮಾಡಕ್ಕಾಗಲ್ಲ ಅಂತಾರೆ. ಹಾಗಾಗಿ ಇವತ್ತು ಇದೊಂದೇ ಸಮಸ್ಯೆ ಅಲ್ಲ, ನಾಟ್ ಓನ್ಲಿ ಭಾರತ್ ಗ್ಯಾಸ್ ಒಂದೇ ಅಲ್ಲ, ಇಡೀ ಎಲ್ಲ HP ಆಗಿರ್ಬೋದು, ಇಂಡಿಯನ್ ಆಗಿರ್ಬೋದು. ಆದ್ರೆ ಕೆಲವರು ನನ್ನ ಕರೆದು ಸುದ್ದಿ ಮಾಡಿಲ್ಲ, ಹಾಗಾಗಿ ನಿಮ್ಗೆ ಗೊತ್ತಾಗ್ತಿಲ್ಲ ಅಷ್ಟೇ. ಮತ್ತೆ ನಮ್ಮ ಸತ್ಪ್ರಜೆಗಳು ಏನ್ ಮಾಡ್ತಾರೆ ಅಂದ್ರೆ, ಗ್ಯಾಸ್ ಏಜೆನ್ಸಿನೇ ಬಿಟ್ಬಿಡ್ತಾರೆ, ಯಾರು ಡಿಸ್ಟ್ರಿಬ್ಯೂಟರ್ ಬಿಟ್ಬಿಡ್ತಾರೆ. ಪಾಪ ಗ್ಯಾಸ್ ಹಾಕುವಂತ ಕೂಲಿ ಕಾರ್ಮಿಕರು ಅಂತ ಹೇಳ್ತಾರೆ, ನಮ್ಮ ರೈತರ ಮಕ್ಕಳ ಅವ್ರಿಗೆ ದಬ್ಬಾಳಿಕೆ ಮಾಡೋದು. ಕರ್ಸು, ನಿಮ್ಮ ಓನರ್ ಕರ್ಸು, ನೀನ್ ಮಾರ್ಕ ಮಾಡಿದ್ಯಾ, ಸಾಕ್ಷಿ ತೋರಿಸಿ, ಮಾರ್ಕತ್ತವನ ಒಂದೊಂಟು ಫೋನ್ ಹಾಕಿ, ಪೊಲೀಸ್ ಇಲಾಖೆ ಫೋನ್ ಹಾಕ್ರಿ, ನಿಮ್ಮ ಮನೆ ಬಾಗ್ಲು ಬಂದು ಹಿಡ್ಕೋತಾರೆ. ಜನ ಬುದ್ಧಿವಂತರ ಆಗೋರ್ಗು ಇದೇ ತರ ಜನಗಳ ಜಾತ್ರೆ ಆಗ್ತದೆ. ಗ್ಯಾಸ್ ಜಾತ್ರೆ ಆಗುತ್ತೆ, ಇನ್ನೊಂದು ಜಾತ್ರೆ ಆಗುತ್ತೆ, ಇನ್ನೊಂದು ಜಾತ್ರೆ ಆಗುತ್ತೆ. ಹಾಗಾಗಿ ತಾವು ನೋಡ್ತಾ ಇರೋಂಥದ್ದು ಬನ್ನೂರಿನ ಭಾರತ್ ಗ್ಯಾಸ್ ಏಜೆನ್ಸಿಯ ಸಮಸ್ಯೆ. ಈಗ ಕಳೆದ 3-4 ದಿನಗಳಿಂದ ನೂರಾರು ಜನ ಇಲ್ಲಿ ಬಂದು ಇರುವಂತದ್ದು. ಹಾಗೇನೆ ಇಲ್ಲಿ ಇರುವಂತ ಜನ ಮತ್ತೆ ಈಗ ಆಫೀಸ್ ಹತ್ರ ಹೋಗಿದ್ರೆ ಅಲ್ಲೂ ಕೂಡ ನಿಮ್ಗೆ ತೋರಿಸ್ತೀನಿ. ನಾನು ಕೂಡ ನಮ್ಮ ಮನೆಗೆ ಬಂದಿದ್ರು, ಒಬ್ರು ಮಹಿಳೆ ನಮ್ಮ ಮನೆಗೆ ಬಂದು ಬೆಳಗ್ಗೆ 7 ಗಂಟೆಗೆ ನೋಡಿ, ನಮ್ಗೆ ಗ್ಯಾಸ್ ತಗೊಳ್ಳದೆ ವರ್ಷಕ್ಕೆ 2 ಒಂದು ಬುಕ್ ಆದ್ರೂ ಕೂಡ ಇವ್ರು ಕೊಡ್ತಾ ಇಲ್ಲ, KYC ಕೇಳ್ತಾರೆ, ಇಲ್ದಿದ್ದೇನ ಕೇಳ್ತಾರಂತೆ. ಅದನ್ನ ಆಡಿಯೋ ಇದೆ, ಸುಮ್ನೆ ಸುದ್ದಿ ಮಾಡಲ್ಲ. ಅವ್ರಿಗೆ ನಾನು ಫೋನ್ ಮಾಡಿ ಪಾಪ ಒಂದು ಹೆಣ್ಮಗಳಿಗೆ, ದಯವಿಟ್ಟು ಈ ಹೆಣ್ಮಗಳು ಒಂದು ಗ್ಯಾಸ್ ಕೊಡ್ತೀನಿ ಅಂತ ಹೇಳಿದಾಗ ಆಯ್ತು ಬನ್ನಿ ಅಂತ ಹೇಳಿದ್ರು. ಇದು ಕತೆ. ಹೇಳಿ ಯಜಮಾನ್ರ. ಹಂಗಾಗಿ ಪಾಪ ಯಜಮಾನ್ರು ನಮ್ಮ ರೈತರು ಅವ್ರಿಗೆ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಮನ್ಸಲ್ಲೇ ಗುಣಿಕೋತವ್ರೆ. ಆದ್ರೆ ಏನ್ ಮಾಡ್ತೀರಾ, ಇವತ್ತು ಮನ್ಸಲ್ಲೇ ಗುಣಿಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಯಜಮಾನ್ರೆ, ನಿಮ್ಮಲ್ಲಿರೋಂತ ವಿದ್ಯಾಭ್ಯಾಸ ಓದಿರೋಂತ ಮಕ್ಕಳು ಇದ್ರ ಬಗ್ಗೆ ಜಾಗೃತಿ ತಗೊಬೇಕು. ಜೊತೆಗೆ ಯಾಕೆ ಸಮಸ್ಯೆ ಆಗಿದೆ, ಯಾರು ಕೊಡ್ತಾರೆ, ಯಾರು ಬರ್ತಾರೆ ಅನ್ನೋದು ಕೂಡ ಕೇಳೋಂತ ವ್ಯವಧಾನ ಇಲ್ದಿರೋಂತ ಸತ್ಪ್ರಜೆಗಳು. ಹಾಗಾಗಿ ಇವತ್ತು ಬನ್ನೂರಿನಲ್ಲಿ ಗ್ಯಾಸ್ ಅಭಾವ ಇಲ್ಲ ಅಂತ ತಿಳ್ಕೊಂಡಿದೆ. 2ನೇ ಸಾರಿ ನಾನು ಸುದ್ದಿ ಮಾಡ್ತಾ ಇರೋದು. ಜನಗಳು ಹೇಳೋರ್ಗುನು ಜನಾರ್ದನ ಕೂಡ ಎದ್ ಬರಲ್ವಂತೆ. ಹಾಗಾಗಿ ನೀವ್ ಎಚ್ಚರಿಕೆ ತಗೊಳ್ಳೋರ್ಗುನು ಇದೇ ಕತೆ. ನೀವ್ ಎಷ್ಟು ಬಾಯ್ ಬಡ್ಕೊಂಡ್ರು ಆಯ್ತು ರೀ, ನನ್ನ ನೀವು ಕೇಳ್ಬೋದು, ಸುದ್ದಿ ತಗೊಂಡು ಏನ್ ಮಾಡ್ತೀರಾ, ಸುದ್ದಿ ಮಾಡಿ ಏನ್ ಮಾಡ್ತೀರಾ, ಸುದ್ದಿ ತಗೊಂಡು ಏನ್ ಮಾಡ್ಬೇಕು, ಎಲ್ಲಿ ಕಳಿಸ್ಬೇಕು, ಯಾರು ಕಳಿಸ್ಬೇಕು ನನಗೆ ಗೊತ್ತಿದೆ. ಬರೀ ಸುದ್ದಿಯಾಗಿ ಬಿಡಲ್ಲ. ಇದನ್ನ 4 ಮಾಧ್ಯಮದಲ್ಲಿ ಬರ್ಬೋದು, 4 ಮಾಧ್ಯಮದಲ್ಲಿ ಹೋಗ್ಬೋದು. ಹಾಗಾಗಿ ಜನಕ್ಕೆ ಗೊತ್ತಾಗ್ಲಿಂದ ಲೈವ್ ಬರ್ತಾ ಇರೋದು. ಇಡೀ ರಾಜ್ಯ ಜನ ನೋಡ್ಬೇಕು ಇವ್ರ ಯೋಗ್ಯತೆಗಳು ಏನು ಅಂತ, ಗ್ಯಾಸ್ ಏಜೆನ್ಸಿ ಏನ್ ಕತೆ ಏನು ಅಂತ ನಮಗ್ ಗೊತ್ತಿರುತ್ತೆ. ಹಾಗಾಗಿ ಮುಂದಿನ ದಿನ ಅಂದ್ರೆ ಇವತ್ತಿನ ದಿನ ಗ್ಯಾಸ್ ಜನಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಲಿಲ್ಲ ಅಂತಂದ್ರೆ ನಿರಂತರವಾಗಿ ಸುದ್ದಿ ಮಾಡ್ತೀನಿ. ಸುದ್ದಿ ಮಾಡೋದು ಒಂದೇ ಅಲ್ಲ, ಯಾವ ಅಧಿಕಾರಿಗಳು ಕೂಡ ಬರ್ದೇ ಇರೋದು ಬಹಳ ಬೇಜಾರಂತು. ನಾನು ಆಗ್ಲೇ ಹೇಳಿದೆ ನಿಮ್ಗೆ, ಪೊಲೀಸ್ ಇಲಾಖೆ ಪರವಾಗಿ ಮಾತಾಡ್ತಿಲ್ಲ ನಾನು, ಎಷ್ಟೋ ಸಾರಿ ವಿರುದ್ಧವಾಗಿ ಕೂಡ ಸುದ್ದಿ ಮಾಡಿದ್ದೀನಿ. ಕೊನೆಯಲ್ಲಿ ಬರೋದು ಕಾಕಿ ಕಾಣೋರು ಯಾರು, ಒಂದು ನಮ್ಮ ಹೆಮ್ಮೆಯ ಪೌರ ಕಾರ್ಮಿಕರು, ಅದ್ ಬಿಟ್ರೆ ಪೊಲೀಸ್ ಇಲಾಖೆ, ಇಲ್ಲಾಂದ್ರೆ ಹೋಮ್ ಗಾರ್ಡ್ ಕಾಕಿ ಹಾಕಿರೋ ಅವರು ಪೊಲೀಸ್ನವ್ರು ಬಂದಿಲ್ಲ. ನೀವು ಕಂಪ್ಲೇಂಟ್ ಕೊಡ್ರಿ, ಒಬ್ಬರ ಕಂಪ್ಲೇಂಟ್ ಕೊಟ್ಟಿದ್ರ, ನೀವು ಕೊಟ್ಟಿಲ್ಲ. ಹೆಂಗ್ ಮಾಡ್ತಾರೆ ಪೊಲೀಸ್ ಇಲಾಖೆ? ರಕ್ಷಣೆ ಕೊಡ್ಬೇಕು, ಜನ ಎಲ್ಲಿ ಸೇರ್ತಾರ ಅಲ್ಲಿ ಬರ್ತಾರ, ಅವ್ರ ಕರ್ತವ್ಯ ಅದು. ನೀವೇ ಕಂಪ್ಲೇಂಟ್ ಕೊಡ್ದೇನೆ ಅವ್ರೇನ್ ತನಿಖೆ ಮಾಡ್ತಾರೆ? ಫಸ್ಟ್ ನೀವು ಜಾಗೃತರಾಗ್ರಿ ಜನ, ನೀವು ಮೊದಲು. ಹಾಗಾಗಿ ನೋಡೋಣ ಏನೇನು ದೊಂಬರಾಟಗಳಾಗುತ್ತೆ ಈ ಇಡೀ ದಿನ. ಇವತ್ತು ಯಾರು ಗ್ಯಾಸ್ ಕೊಡ್ತಾರೆ ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ. ದಯವಿಟ್ಟು ನಾನು ಅವ್ರ ಪರವಾಗಿ ಮಾತಾಡ್ತಿಲ್ಲ, ಹುಡುಗರು ಯಾರು ಅಂತ ಗೊತ್ತಿಲ್ಲ, ವಿನಯನೋ ಆಗ್ಲಿ ಮನು ಆಗ್ಲಿ ಅವ್ರು ಯಾರು ನನಗೆ ಗೊತ್ತಿಲ್ಲ. ನಮ್ಮ ರೈತರ ಮಕ್ಕಳು ಇಟ್ಕೊಂಡು ನೀವು ಗ್ಯಾಸ್ ಡಿಸ್ಟ್ರಿಬ್ಯೂಟರ್ ಮಾಡ್ತಾರೆ ಏನೋ ಸಂಬಳಕ್ಕೆ ಒಂದು 10,000 15,000ಕ್ಕೆ, ಅವ್ರ ಮೇಲೆಲ್ಲ ನಿಮ್ ದರ್ಪ. ನಿಮ್ಗೆ ತಾಕತ್ತಿದ್ರೆ ಗ್ಯಾಸ್ ಏಜೆನ್ಸಿ ಮೇಲೆ ದರ್ಪ ತೋರಿಸಿ ಕರ್ಸಕ್ಕಾಗತ್ತಾ ನಿಮ್ನ, ಇಲ್ಲಿ ಆಗುತ್ತಾ ನೋಡಿ. ಈ ದೊಂಬರಾಟನ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ನಾನು ಆಫೀಸಿಗೆ ಹೋಗ್ತಾ ಇದೀನಿ. ನಮಸ್ಕಾರ.